ಸೋಮು ಅಂದ್ರೆ ಒಬ್ಬ ಉಡಾಳು ಹುಡುಗನ. ಶಿವಣ್ಣ ಲಾಂಗ್ ಎತ್ಕೊಂಡು ಹಿಂಗೆ ನೋಡಿದ್ರೆ ಓಡಾಡ್ತಾರೆ. ನನ್ನ ಬಗ್ಗೆ ಏನಂತಾರೆ ಉತ್ತರ ಕರ್ನಾಟಕ ಕಡೆ? ಭಾರಿ ಅದಾಳ. ಏನು ಎಕ್ವಿಪ್ಮೆಂಟ್ಸ್ ಏನಿದೆ ಬೇಕೆಲ್ಲ ಯೂಸ್ ಮಾಡ್ಕೊಳ್ಳಿ ಅಂದ್ರೆ ಅದಲ್ಲ ಸರ್, ನೀವೇ ಬೇಕು ಅಂತೇಳಿ ಟೈಮ್ ಬೂತಿಂದ ಫೋನ್ ಮಾಡಿದೆ. ಇಲ್ಲ ನಾನು ಇದೀನಿ, ಬದುಕಿದ್ದೀನಿ. ಅದ್ರ ಮಧ್ಯೆ ಒಂದು 2 ಸಿನಿಮಾ ಚೆನ್ನಾಗಿಲ್ಲಣ್ಣ ಅಂತ ಫ್ಲಾಪ್ ಆಗೋ. ಮಂಚದ ಮ್ಯಾಗ ಆಟ ಆಡಿ ಮಕ್ಕಳು ಮಾಡೋದಲ್ಲ, ಆ ಮಗ ರೋಡಲ್ಲಿ ಆಟ ಆಡ್ದಾರಂಗೆ ನೋಡ್ಕಲೇ. ಸಿನಿಮಾದಲ್ಲಿ ಕಂಬು ಕಟ್ಬಿಟ್ಟು ಮೆಟ್ಟಲ್ಲಿ ಹೊಡೆದ್ಬಿಟ್ರು. ಡೈರೆಕ್ಟ್ರು ಅವ್ನಿಗೇನಾದ್ರೂ ಹೊಡೆದಿಲ್ಲ ಅಂದರೆ ನಾನು ನಿನಗೆ ಚಪ್ಪಲಿ ತೊಗೊಂಡು ಇವಾಗಲೇ ನಾಚಿಕೆ ನಾನು ಮುಂದೆ ಮಕ್ಕಳನ್ನ ಹೆಂಗೆ ಮಾಡ್ಕೊಂತಾನಂತ. ಮಕ್ಕಳೇನು ಜಾತ್ರೆ ಮಾಡ್ಕೊಂತಾರೆ ಕೇಳೋಣ. ಮಚ್ಚ 2 ದಪ ಕೆಂಪಾಗ್ತದೆ. ಒಂದು ಬೆಂಕಿಲಿ ಬೆಂದಾಗ, ಇಲ್ಲಾಂದ್ರೆ ಛಂದಸ್ಸಿನ ಚಂದದಲ್ಲಿ ಚಂದಿನ ಚಿತ್ರಿಸೋ ಚಂದವಳ್ಳಿ ಚಂದಕೆಯ ಹುಣ್ಣಿನ ಹೋಲಿಸು. ನಮಸ್ಕಾರ, ನೀವು ನೋಡ್ತಿರೋದು ಅನುಶ್ರೀ ಆಂಕರ್ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ರಿಗೂ ಗೊತ್ತಿದೆ ನಂಗೆ ಉತ್ತರ ಕರ್ನಾಟಕ ಅಂದ್ರೆ ಎಷ್ಟಿಷ್ಟ ಅಂತ, ಉತ್ತರ ಕರ್ನಾಟಕ ಮಂದಿ ಅಂದ್ರೆ ಎಷ್ಟಿಷ್ಟ ಅಂತ. ಉತ್ತರ ಕರ್ನಾಟಕದ ಮಾಸ್ ಜವಾರಿ ಸಿನಿಮಾ ಒಂದು ರೆಡಿ ಆಗಿದೆ. ಎಲ್ಲಾ ಉತ್ತರ ಕರ್ನಾಟಕ ಮಂದಿಗೆ ಹಬ್ಬನೋ ಹಬ್ಬ. ಸೊ ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೋಮು ಸೌಂಡ್ ಇಂಜಿನಿಯರ್ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ತಂಡ ಇದೆ. ಆ್ಯಂಡ್ ನನಗೆ ಟ್ರೈಲರ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಇತ್ತೀಚೆಗೆ ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಬಿಸಿ ಮ್ಯೂಸಿಕ್ ಡೈರೆಕ್ಟರ್ ಇವತ್ತು ಮತ್ತೆ ನಮ್ಮ ಚಾನಲ್ಗೆ ಬಂದು ಕುತ್ಕೊಂಡಿದ್ದಾರೆ. ಆ್ಯಂಡ್ ಐ ಲವ್ ಹಿಸ್ ಮ್ಯೂಸಿಕ್. ಚರಣ್ ಸರ್, ನಮಸ್ತೆ ಮ್ಯಾಮ್. ನಮಸ್ತೆ ಸರ್, ವೆಲ್ಕಮ್ ಬ್ಯಾಕ್. ಸೋ ಹ್ಯಾಪಿ ಟು ಬಿ ಹಿಯರ್. ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಅಂಡ್ ಅದಲ್ಲದೆ ಈಗ ಎಲ್ಲಾ ಕನ್ನಡ ನಿರ್ಮಾಪಕರ ಆಸ್ತಿ, ಡೈಲಾಗ್ಗಳ ಆಸ್ತಿ ನಮ್ಮ ಮಾಸ್ತಿ ಸರ್ ಇದ್ದಾರೆ. ನಮಸ್ತೆ ಸರ್. ಪ್ರತಿಯೊಬ್ಬ ಕಲಾವಿದನಿಗೂ ತಾನೊಬ್ಬ ಶ್ರೇಷ್ಠ ಕಲಾವಿದ ಆಗಬೇಕು ಅನ್ನೋ ಆಸೆ ಇರುತ್ತೆ. ಇವ್ರ ಹೆಸರಲ್ಲೇ ಶ್ರೇಷ್ಠ ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ನಿಜವಾಗ್ಲೂ ಟ್ರೈಲರ್ ನೋಡಿದಾಗ ಅನ್ಸುತ್ತೆ ಖಂಡಿತ ಇವ್ರು ಶ್ರೇಷ್ಠ ಕಲಾವಿದ ಆಗ್ತಾರೆ ಅಂತ ಹೇಳಿ. ಈ ಚಿತ್ರದ ನಾಯಕ ನಟ. ಹಲೋ ಶ್ರೇಷ್ಠ. ನಮಸ್ತೆ. ನೀವೇ ಇಟ್ಕೊಂಡಿರೋ ಹೆಸರು ಅದು ನಿಮ್ಮ ತಂದೆ ತಾಯಿ ಇಟ್ಕೊಂಡಿರೋ ಹೆಸರಾ? ಇಲ್ಲ, ಮಾಸ್ತಿ ಅಣ್ಣ ಇಟ್ಟಿರೋ ಹೌದಾ? ಒಂದು ಹೆಸರು ಅಂತ ಕೇಳ್ದ, ಸಡನ್ ಆಗಿ ಹೊಳಿತು, ಹುಡುಕ್ಲೂ ಇಲ್ಲ. ಶ್ರೇಷ್ಠ ಅಂತ. ನಿಮ್ ರಿಯಲ್ ಹೆಸರೇನು? ಮಲ್ಲಿಕಾರ್ಜುನ್ ಅಂತ. ಮಲ್ಲಿಕಾರ್ಜುನ. ಟೈಟಲ್ ಬಂದು ಸೋಮು ಸೌಂಡ್ ಇಂಜಿನಿಯರ್. ಸಿನಿಮಾ ಸೌಂಡ್ ಆಗ್ಲಿ ಅಂತ ಈ ಹೆಸರಿಟ್ರ ಅಥವಾ ಆಲ್ರೆಡಿ ಸೌಂಡ್ ಆಗ್ತಾ ಇದೆ ಅದಕ್ಕೋಸ್ಕರ ಹೆಸರು ಸೂಟ್ ಆಯ್ತಾ? ಸಿನಿಮಾ ನೋಡ್ಕೊಂಡು ಆಚೆ ಬಂದ್ಮೇಲೆ ಇದಕ್ಕೆ ಕ್ವಶನ್ಗೆಲ್ಲ ಆನ್ಸರ್ ಸಿಗುತ್ತೆ. ಚರಣ್ ಸರ್, ಫಸ್ಟ್ ಆಫ್ ಆಲ್ ಯು ಆರ್ ದ ಮೋಸ್ಟ್ ಬಿಸಿ ಮ್ಯೂಸಿಕ್ ಡೈರೆಕ್ಟರ್. ಓಕೆನಾ? ಎಲ್ಲ ಟಾಪ್ ಸ್ಟಾರ್ಸ್ ಜೊತೆ ಅವರು ಮ್ಯೂಸಿಕ್ ಮಾಡ್ತಾರೆ. ಅಂಥದ್ರಲ್ಲಿ ಹೊಸಬ್ರು ಒಂದು ಕಥೆಯನ್ನ ತಗೊಂಡ್ಬಂದಾಗ, ಹೊಸ ತಂಡ ನಿಮ್ಮನ್ನ ಅಪ್ರೋಚ್ ಮಾಡಿದಾಗ, ವಾಟ್ ಇಸ್ ದಟ್ ಒನ್ ಥಿಂಗ್ ನಿಮ್ಮನ್ನ ಅಟ್ರಾಕ್ಟ್ ಮಾಡ್ತಿಲ್ಲ ಈ ಸಿನಿಮಾ ನಾನು ಮಾಡಬೇಕು ಅಂತ ಹೇಳಿ? ಅಂದರೆ ಮೇಡಮ್, ನನಗೆ ಫಸ್ಟ್ ಆಫ್ ಆಲ್ ಶ್ರೇಷ್ಠ ಅವರಾಗಿರ್ಬೋದು, ಮಾಸ್ತಿ ಸರ್ ಇರ್ಬೋದು, ಡೈರೆಕ್ಟರ್ ಅಭಿ ಸರ್ ನಂಗೆ ಮುಂಚೆಯಿಂದ ಪರಿಚಯ. ಅಂದರೆ ಎಲ್ಲ ಸೂರಿ ಸರ್ ತಂಡದಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಮಾಸ್ತಿ ಸರ್ ನಂಗೆ ಟಗರುಯಿಂದ ಪರಿಚಯ. ಸೊ ಇಟ್ಸ್ ಲೈಕ್ ವರ್ಕಿಂಗ್ ಇನ್ ಹೋಮ್, ಅಂದರೆ ಹೋಮ್ ಟೀಮ್ ಇದು ನಂದು. ಸೊ ದ್ಯಾಟ್ ವಾಸ್ ದ ಫಸ್ಟ್ ರೀಸನ್. ಅಂದರೆ ಆ್ಯಂಡ್ ಫಾರ್ ಮೀ ಸ್ಟೋರಿ ಈಸ್ ಆಲ್ವೇಸ್ ಅ ಸ್ಟಾರ್. ನನಗೆ ಈ ಕಥೆಯಿಂದ ನಾನು ಒಂದು ಬೆಟರ್ ಮ್ಯೂಸಿಷಿಯನ್ ಆಗ್ತೀನಿ, ನನಗೊಂದು ಏನಾದರೂ ಕಲಿಯೋಕ್ಕೆ ಸಿಗುತ್ತೆ. ಅಂದರೆ ಈಗ ಉತ್ತರ ಕರ್ನಾಟಕದ ಫ್ಲೇವರ್, ದ ಭಜನಿ ಪದ ಆಗಿರ್ಬೋದು, ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಹೇಗೆ ಆ ಜಾಗ್ರಫಿಗೆ ಟ್ರೀಟ್ ಮಾಡೋದಿರ್ಬೋದು. ಸೊ ಇಟ್ಸ್ ಅನ್ ಆಪರ್ಚುನಿಟಿ ಫಾರ್ ಮೀ ಟು ಬಿಕಮ್ ಅ ಬೆಟರ್ ಮ್ಯೂಸಿಷಿಯನ್. ಈ ಮಣ್ಣಿನ ಸೌಂಡನ್ನು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರೆ ದ್ಯಾಟ್ ಇಸ್ ಇಂಟರ್ನ್ಯಾಷನಲ್. ಅದರ್ವೈಸ್ ವಿ ಆರ್ ಆಲ್ವೇಸ್ ಟ್ರೈಂಗ್ ಟು ಬಿ ಇಂಟರ್ನ್ಯಾಷನಲ್ ವಿತ್ ದ ಸೌಂಡ್. ಈಗ ನಮ್ಮ ಸೌಂಡ್ನೇ ನಾವು ಚೆನ್ನಾಗಿ, ದಟ್ ವಿಲ್ ಬಿ ಅನ್ ಇಂಟರ್ನ್ಯಾಷನಲ್ ಸೌಂಡ್. ಅಂದರೆ ಇದರಲ್ಲಿ ವಿ ಟ್ರೈಡ್ ಅವರ್ ಬೆಸ್ಟ್ ಟು ಕ್ಯಾಪ್ಚರ್ ಆ ಒಂದು ಫ್ಲೇವರ್ನ ಕ್ಯಾಪ್ಚರ್ ಮಾಡೋಕ್ಕೆ ವಿ ಟ್ರೈಡ್ ಅವರ್ ಬೆಸ್ಟ್. ನನಗೂ ಅಂದರೆ ನಾವು ಸುಮಾರು ಆರ್ಟಿಸ್ಟ್, ಆಕಾಶ್ ಮನಗೊಳ್ಳಿ ಅವ್ರ ಟೀಮ್ನೆಲ್ಲ ಕರ್ಕೊಂಡ್ಬಂದ್ವಿ. ವಿ ರೆಕಾರ್ಡೆಡ್, ತುಂಬ ಎಂಜಾಯ್ ಮಾಡಿದ್ವಿ ಆ ರೆಕಾರ್ಡಿಂಗಲ್ಲಿ. ಸೊ ಅದೆಲ್ಲ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಪ್ಲೇ ಆಗುತ್ತೆ ಎಟ್ ಕ್ರೂಷಿಯಲ್ ಮೂಮೆಂಟ್ಸ್. ಸೂಪರ್. ನೀವು ಹೇಳಿ, ನಿಮಗೆ ಹಾಡು ಮ್ಯೂಸಿಕ್ ಎಲ್ಲ ಇಷ್ಟನಾ ಶ್ರೇಷ್ಠ ಅವರೇ? ನನಗೆ ಚರಣ್ ಸರ್ ಬಿಗ್ ಫ್ಯಾನ್. ಅಂದರೆ ಟಗರು ಒಂದು ಟೈಟಲ್ ರಿವೀಲಲ್ಲಿ ಒಂದು ರೆಕಾರ್ಡಿಂಗ್ ಇತ್ತು, ಅದನ್ನ ಸುಮಾರು ಸಾರಿ ಕೇಳಿದ್ದೆ ನಾನು. ಇವರೆಲ್ಲ ಈ ದೊಡ್ಡ ಟೀಮ್ ಎಲ್ಲ ಬಂದ್ಬಿಟ್ಟು ನನ್ನ ಸಿನಿಮಾಗೆಲ್ಲ ಅಭಿ ಸರ್ ಸಿನಿಮಾಗೆ ಈ ಸಿನಿಮಾದಲ್ಲಿ ನಾನು ಅಂದರೆ ಲೀಡ್ ರೋಲ್ ಮಾಡ್ತಾ ಇರೋದು ಅದೃಷ್ಟ ಮಾಡಿದ್ದೀನಿ ಅಂತ ಅನ್ಕೊಂತೀನಿ. ಅಂಡ್ ಮಾಸ್ ಸಿನಿಮಾ ಅಂತ ಅಂದ್ರೆ ಅಲ್ಲಿ ಮಾಸ್ತಿ ಸರ್ ಮಾಸ್ ಡೈಲಾಗ್ ಬಿದ್ರೇನೆ ಅದು ಮಾಸ್ ಅಂತ ಕನ್ಸಿಡರ್ ಮಾಡೋದು. ಅಂದ್ರೆ ಟೈಟಲ್ ಕಾರ್ಡ್ ಅಲ್ಲಿ ಜನ ಆಡಿಯನ್ಸ್ ನೋಡ್ತಿರ್ತಾರೆ, ಆ ಮಾಸ್ತಿ ಓಕೆ ಗುರು ಮಾಸ್ ಸಿನಿಮಾ ಅಂತ ಹೇಳ್ತಾರೆ. ಆ ಟೈಟಲ್ ಕಾರ್ಡ್ ಅಲ್ಲಿ ಮಾಸ್ತಿ ಅಂತ ಹೆಸರು ಬರ್ಲಿಲ್ಲ ಅಂದ್ರೆ ಮೋಸ್ಟ್ಲಿ ಮಾಸ್ ಅಲ್ಲ ಅನ್ಸುತ್ತೆ ಅನ್ನೋ ಲೆವೆಲ್ಗೆ ನೀವು ಫ್ಯಾನ್ ಪಡ್ಕೊಂಡಿದ್ದೀರಾ ಮಾಸ್ತಿ ಸರ್. ಈ ಸಿನಿಮಾದಲ್ಲಿ ನಾವು ಡೈಲಾಗ್ಸ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಕಂಟೆಂಟ್ ಸ್ಟ್ರಾಂಗ್ ಆಗಿ. ನಾವು ಇವಾಗ ಚರಣ್ ಸರ್ ಮ್ಯೂಸಿಕ್ ಮಾಡಿದ್ದಾರೆ, ನಾನು ಡೈಲಾಗ್ ಬರ್ದಿದ್ದೀನಿ, ಮತ್ತೊಂದು ಅದೆಲ್ಲ ಈಚೆಗೆ ಸಿನಿಮಾಯಿಂದ ನೋಡ್ಕೊಂಡು ಈಚೆಗೆ ಬಂದವನು ಒಂದು 3 ನಿಮಿಷದ ಗಾಢ ಮೌನಕ್ಕಂತೂ
ಅಂದರೆ ಅಷ್ಟು ಕಾಡುತ್ತೆ ಸಿನಿಮಾ. ಸೊ ಶೂಟಿಂಗ್ ಎಲ್ಲ ಅಲ್ಲೇ ಉತ್ತರ ಕರ್ನಾಟಕದಲ್ಲಿ ಆಗಿದೆ. ಗಂಜಾಳು ಕುಳ್ಸಂಗ್ ಅಲ್ಲೇ ಎರಡೇ ಊರಲ್ಲೇ. ನೀವ್ ಹಂಗಾದ್ರೆ ಉತ್ತರ ಕರ್ನಾಟಕ ಭಾಷೆನೇ ಮಾತಾಡ್ತೀರಾ ನೀವು? ಹೌದು ಮೇಡಮ್. ಮಾತಾಡಿ, ನಮ್ ಜೊತೆ ಒಂದು ಮಾತಾಡಿ, ಏನಾದ್ರು ಸಿನಿಮಾ ಬಗ್ಗೆ ನಿಮ್ ಶೈಲಿಯಲ್ಲಿ ಮಾತಾಡಿ, ಉತ್ತರ ಕರ್ನಾಟಕ ಶೈಲಿಯಲ್ಲಿ. ಅಲ್ಲ, ಅಪೋಸಿಟ್ ಇರೋರು ಹಂಗೆ ಮಾತಾಡಿದ್ರೆ ನಮ್ಗೆ ಅಪೋಸಿಟ್ ಇರೋರು ಹಂಗ್ ಮಾತಾಡ್ಬೇಕಂತ. ಏನಂತಾರೆ ನನ್ ಬಗ್ಗೆ ಏನಂತಾರೆ ಉತ್ತರ ಕರ್ನಾಟಕ ಕಡೆ? ಬಿಗ್ ಫ್ಯಾನ್, ಸಿಕ್ಕಾಪಟ್ಟೆ ಅಭಿಮಾನಿಗಳು ನವೀನ್ ಇದ್ದಾರೆ. ಶಂಕರ್ ಹತ್ರ ಕೇಳಿದೆ ಸರ್, ಬೆಂಕಿ ಅದಾಳ ಹಾಕಿ ಅಂತ ಹೇಳ್ತಾರೆ. ಭಾರಿ ಅದಾಳ ಹೇಗೆ ಭಾರಿ ಅದಾಳ ಅಂತ ಹೇಳಿ. ನೋಡಿ, ನೀವು ಬೆಂಕಿ ಅದಾಳ, ಇವನು ಕೆಂಡ ಅದಾಳ, ಕೆಂಡ ಇವನು. ನನಗೆ ನಿಮ್ಮ ಬಗ್ಗೆ ಇನ್ನೂ ತಿಳ್ಕೊಳ್ಳೋಂಥ ಕುತೂಹಲ ಶ್ರೇಷ್ಠ. ನಿಮ್ಮ ಪರಿಚಯ ಹೇಳಿ, ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳಿ. ಅದು ಇದೊಂದು ಎಪಿಸೋಡ್ ನಾನು ಹೇಳ್ತೀನಿ. ಒಂದು ಪುಟ್ಟ ಕತೆ ಮೇಡಮ್, 17 ವಯಸ್ಸು ಇವನು. ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಊರು ಬಿಟ್ಬಿಟ್ಟು ಬಂದ್ಬಿಡೋಣ, ನಾನು ಏನೋ ಆಗಬೇಕು ಏನೋ ಮಾಡಬೇಕು ಅಂದರೆ ಫಸ್ಟ್ ಊರು ಬಿಡಬೇಕು ಅಂದ್ಕೊಂಡು ಇವನೊಂದು ಬ್ಯಾಗಲ್ಲಿ 4 ಜೊತೆ ಬಟ್ಟೆ ಹಾಕ್ಕೊಂಡು ನಡ್ಕೊಂಡು ಬರ್ತಾ ಇರ್ತಾನೆ. ಟೌನ್ಗೆ ಹೋಗ್ಬೇಕು, ಬೆಂಗಳೂರು ಬಸ್ ಹತ್ಬೇಕು. ನೋಡಿದ್ರೆ ಅಷ್ಟು ದೂರದಲ್ಲಿ ಅವ್ರ ತಂದೆ ಬರ್ತಾ ಇದ್ದಾರೆ. ಇವನು ಬ್ಯಾಗ್ ನಂಗೆ ಸೈಡ್ಗೆ ಹಾಕ್ಬಿಡ್ತಾನೆ. ಅಷ್ಟು ದೂರದಲ್ಲಿ ಗೊತ್ತಾಗುತ್ತಲ್ಲ ತಂದೆ, ಸೈಡ್ಗೆ ಹಾಕ್ಬಿಡ್ತಾನೆ. ಹತ್ರ ಬರ್ತಾ ಇರ್ತಾರೆ, ಇವನು ಹೋಗ್ತಾ ಇರ್ತಾನೆ. ಎಲ್ಲಿಗೋ ಅಂತಾರೆ, ಇಲ್ಲೇ ಹೋಗಿ ಬರ್ತೀನಿ ಅಂತ. ಅಷ್ಟೇ ಅವ್ರ ತಂದೆ ಪಾಸ್ ಆಗ್ಬಿಡ್ತಾರೆ. ಇವ್ನು ತಿರ್ಗಾ ಹೋಗಿ ಆ ಹೊಲದಲ್ಲಿ ಬಿದ್ದಿರೋ ಬ್ಯಾಗ್ ತೊಗೊಂಡು, ಏನೂ ಗೊತ್ತಿಲ್ಲ ಮೇಡಮ್, ಸೀದಾ ಮೆಜೆಸ್ಟಿಕ್ ಇಳಿತಾನೆ. ಮೆಜೆಸ್ಟಿಕ್ ಇಳ್ಬಿಟ್ಟು ಇವನು ಗೊತ್ತಿರೋದು ಒಂದೇ, ಗಾಂಧಿನಗರ ಅನ್ನೋದು. ಅಲ್ಲಿ ಸಿನಿಮಾದವ್ರು ಓಡಾಡ್ತಾರಂತೆ. ಸೀದಾ ಹೋಗ್ತಾನೆ, ಗಾಂಧಿನಗರದಲ್ಲಿ ನಿಂತ್ಕೋತಾನೆ. 3 ಜೊತೆ ಬಟ್ಟೆ, ಜೇಬಲ್ಲಿ ಒಂದು 400 ರೂಪಾಯಿ ಇದೆ. ನೋಡ್ತಾನೆ, ಗಾಂಧಿನಗರದಲ್ಲಿ ಹೀರೋಗಳು ಓಡಾಡ್ತಾರಂತೆ, ಆರ್ಟಿಸ್ಟ್ಗಳು ಓಡಾಡ್ತಾರಂತೆ ಕೇಳೋನಷ್ಟೇ. ಬಟ್ ಅಲ್ಲಿ ಏನು ಇದೆ, ಅಲ್ಲಿ ನೋಡ್ತಾನೆ, ಗಾಬರಿ ಆಗ್ಬಿಡ್ತಾನೆ. ಬಟ್ ಎಲ್ಲೋ ಒಂದು ಕಡೆ ಹೋಪ್ಸ್ ಇದೆ. ಸರಿ, ಹಿಂಗೆ ಓಡಾಡ್ಕೊಂಡು ಬೆಳಗ್ಗೆ ಬರೋದು, ಇಲ್ಲೆಲ್ಲೋ ರೈಲ್ವೆ ಸ್ಟೇಷನಲ್ಲಿ ಮಲಗೋದು, ಓಡಾಡೋದು. 3 ದಿನದಲ್ಲಿ 400 ರೂಪಾಯಿ ಖರ್ಚಾಗ್ಬಿಟ್ಟು. ಸರಿ, ವಿಧಿ ಇಲ್ಲ, ಒಂದು ಹೋಟ್ಲಿಗೆ ಹೋಗಿ ಕೆಲಸಕ್ಕೆ ಸೇರಿಸ್ಕೊಂಡು ಒಂದು ಹೋಟ್ಲಲ್ಲಿ ಸಪ್ಲೈ ಮಾಡ್ಕೊಂಡು ಕೆಲಸ ಮಾಡ್ತಿರ್ತಾನೆ. ಅಲ್ಲಿ ನೈಟು ಕುಡಿದ್ಬಿಟ್ಟು ಈ ಜೊತೆಗೆ ಕೆಲಸ ಮಾಡ್ತಿರ್ತಾರಲ್ಲ, ಅವ್ರು ಏನೋ ಬೈದ್ಬಿಟ್ಟವ್ರು, ಏನೋ ವಿಚಾರಿದ್ರು. ಇವನು ಅವ್ರ ಜಾಡ್ಸ್ ಒದ್ದವನೇ. ಅವನು ಏನಾದ ಅಂತ ಕೂಡ ಗೊತ್ತಿಲ್ಲ. ಲುಂಗಿ ಇದೆ, ಒಂದು ಕಾಟನ್ ಶರ್ಟ್ ಇದೆ, ಅದರಲ್ಲೇ ಬಂದ್ಬಿಟ್ಟು ತಿರ್ಗಾ ಗಾಂಧಿನಗರದಲ್ಲಿ ನಿಂತ್ಕೊಂಡಿದ್ದಾನೆ. ನೋಡೋನೆ ಅಲ್ಲಿ ಇವನು ಸ್ವಲ್ಪ ವಿಚಿತ್ರವಾಗಿ ನೋಡೋರು. ಇವನು ಯಾರು ಇವನು ಅಂದರೆ, ಲುಂಗಿಲಿದ್ದಾನೆ, ಶರ್ಟಲ್ಲಿದ್ದಾನೆ ಅಂತ. ಈ ಜನ್ರೇಟರ್ ಗಾಡಿ ಹೋಗ್ತಿತ್ತಂತೆ ಯಾವುದೋ ಶೂಟಿಂಗ್ಗೆ. ಅಲ್ಲಿ ಲೈಟ್ ಎತ್ತಕ್ಕೊಬ್ಬ ಹುಡುಗ ಬೇಕಲ್ಲ, ಇವನು ಹಿಂಗೆ ಆಸೆಯಿಂದ ನೋಡೋನೆ, ಸಿನಿ ಅಂತ ಬರೋ ಅಂತ ಕರ್ಕೊಂಡವ್ರೆ. ಸೀದಾ ಹೋಗೋನೆ. ಫಸ್ಟ್ ಟೈಮ್ ಲೈಫಲ್ಲಿ ಶೂಟಿಂಗ್ ನೋಡೋನು. ಯಾರ್ದು ನೀವು ಫಸ್ಟ್ ಟೈಮ್? ವಸಂತ ಕಾಲ ಅಂತ. ವಸಂತ ಕಾಲ ನೋಡಿ, ಅಲ್ಲಿಂದ ಶುರುವಾಯ್ತು ವಸಂತ ಕಾಲ. ಸರಿ, ಅಲ್ಲಿ ಶೂಟಿಂಗ್ ನೋಡೋನೆ. ಸಾಯಂಕಾಲ ಬಿಟ್ಟವ್ರೆ, 200 ರೂಪಾಯಿ 300 ರೂಪಾಯಿ ಕೊಟ್ಟವ್ರೆ. ಬಟ್ ಅವ್ರಿಗೆ ಏನೋ ಕ್ಯೂರಿಯಾಸಿಟಿ ಆಗಿದೆ, ಎಷ್ಟು ಚೆನ್ನಾಗಿ ಕೆಲಸ ಮಾಡ್ದ ಇವನು ಪರಿಚಯ ಮಾಡ್ಕೊಂಡವ್ರೆ. ನಾಳೆನೂ ಇರುತ್ತೆ, ಕರಿತೀವಿ ಅಂತ. ಆ ಹುಡುಗ ನಮ್ಮ ಶಶಿ ಸರ್ ಹತ್ರ ಸ್ವಲ್ಪ ಪರಿಚಯ ಇರೋನು. ಶಶಿ ಸರ್ ಆವಾಗ ಎಡಿಟಿಂಗ್ ಮಾಡ್ತಿದ್ರು, ಓಮು, ಮಿಲನ, ದೊಡ್ಡ ಸಿನಿಮಾಗಳು. ದೀಪು ಸರ್ ಅವರ ಫಾದರ್. ಅವ್ರಿಗೊಬ್ಬ ಬಾಯ್ ಬೇಕಾಗಿತ್ತು, ಅಸಿಸ್ಟೆಂಟ್. ಸರಿ, 2-3 ದಿನ ಆದಮೇಲೆ ಇವನ್ಗೆ ಹಿಂಗೆ ಒಂದು ಆಫೀಸ್ ಇದೆ, ಕೆಲ್ಸಕ್ಕೆ ಸೇರ್ಕೋತೀನಂದ್ರೆ ಹ್ಞೂ ಅಂದ್ಬಿಟ್ಟವ್ರೆ. ಸರಿ, ಇವನ್ನ ಅವರು ಅಸಿಸ್ಟೆಂಟಾಗಿ ಇಟ್ಕೊಂಡವ್ರು. ಆಗಿದೆ ಹಿಂಗೆ ಒಂದು 3-4 ತಿಂಗಳ ಜರ್ನಿ. ಅಲ್ಲಿ ಏನು ಅಂದರೆ, ಆವಾಗ ತಾನೇ ದೀಪು ಎಸ್ ಕುಮಾರ್ ಅವರು ಎಡಿಟಿಂಗ್ ಕೊಟ್ಟಿದ್ರು. ಅವರು ದುನಿಯಾ, ಮುಂಗಾರು ಮಳೆ, ಅಂಬಾರಿ, ಈ ಥರ ಸಿನಿಮಾಗಳು. ಸೊ ಆ ಕಾರಿಡಾರ್ಗೆ ಅಂದರೆ ಅವರು ಇದಕ್ಕೆ ಪ್ರೀತಮ್ ಗುಬ್ಬಿ, ನಾಗಶೇಖರ್, ಅಂಬಾರಿ ಅರ್ಜುನ, ಯೋಗರಾಜ್ ಭಟ್, ಸೂರಿ, ದಿನಕರ್ ಸಾರು ಎಲ್ಲ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಬರ್ತಿದ್ರು. ಅವ್ರದ್ದು ಶಿಫ್ಟ್ ಆಗ್ಬಿಟ್ಟು ಇಲ್ಲೇ ವಜ್ರೇಶ್ವರಿ ಕಂಪೆನ್ಸ್ಗಳು ಬಂತು. ಅಲ್ಲಿ ಎಲ್ಲ ಡೈರೆಕ್ಟರ್ಗೆ ಇವನು ಆಫೀಸ್ ಬಾಯ್. ಹಿಂಗೆ ಒಂದು 3 ವರ್ಷ ಆಗಿದೆ. ದೀಪು ಎಸ್ ಕುಮಾರ್ಗೆ, ಶಶಿ ಸರ್ಗೆ ಇವನು ತುಂಬ ಆಪ್ಟ್ ಆಗ್ತಾನೆ. ಅಂದರೆ ಯಾವ ರೇಂಜ್ಗೆ ಆಪ್ತ ಆಗಿದ್ದಾನೆ ಅಂದರೆ, ಮುಂಗಾರು ಮಳೆ, ದುನಿಯಾ ಎಲ್ಲ ಸಿನಿಮಾ ಕಂಪ್ಲೀಟ್ ಆದಮೇಲೆ ಅವ್ರು ನೋಡ್ತಿರ್ತಾರಲ್ಲ ಫೈನಲ್, ಇವನು ಜೊತೆ ಕೂರಿಸ್ಕೊಂಡ್ರು. ಇವನು ಫಸ್ಟ್ ಹೇಳಿರೋದು ರಿಪೋರ್ಟ್, ಇದು 2 ಸೂಪರ್ ಹಿಟ್ ಆಗುತ್ತೆ. ಅದು ಹಂಗೆ ಆಯ್ತು. ಅಂಬಾರಿ ನೋಡ್ದ, ಅದು ಹಿಟ್ ಆಗುತ್ತೆ ಅಂದ, ಅದು ಹಿಟ್ ಆಯ್ತು. ಅದ್ರ ಮಧ್ಯೆ 1-2 ಸಿನಿಮಾ ಚೆನ್ನಾಗಿಲ್ಲಣ್ಣ ಅಂದ, ಫ್ಲಾಪ್ ಆಗುತ್ತೆ. ಸರಿ, ಇವನ್ ರಿವ್ಯೂ ವ್ಯಾಲ್ಯೂ ಬಂದ್ಬಿಡ್ತು. ಅವನು ಮಲೇಷಿಯಾ ನೋಡೋನು ಹೇಳೋನು. ಹಿಂಗೆ ಒಂದು 3 ವರ್ಷ ಆದ್ಮೇಲೆ ಇವನ್ಗೆ ಅನ್ಸಿದೆ, ಇಲ್ಲ ನಾನು ಆಗಬೇಕು ಅಂತ ಬಂದಿರೋದು ನಟ, ನಾನು ಇಲ್ಲಿ ಆಫೀಸ್ ಬಾಯ್ ಆಗಿದ್ದೀನಲ್ಲ ಅಂದ್ಬಿಟ್ಟು ದೀಪು ಹತ್ರ ಸ್ಟ್ರೈಟಾಗಿ ಹೇಳೋನು, ಅಣ್ಣ ನಾನು ಕೆಲಸ ಬಿಟ್ಬಿಡ್ತೀನಿ. ಯಾರೇ ಆಗಲಿ ನನ್ನ ಹತ್ರ ಕೆಲಸ ಬಿಟ್ಬಿಡ್ತೇನೆ ಅಂದಾಗ ಒಂದು ಕೋಪ ಬರುತ್ತೆ. ಅವನು ಬುದ್ಧಿ ಹೇಳ್ಬೇಕು. ಬಟ್ ದೀಪು ಅವ್ರು ಹಂಗೆ ಮಾಡಲಿಲ್ಲ. ಇವನು ಅಷ್ಟು ಚೆನ್ನಾಗಿ ಲಾಯಲ್ ಆಗಿದ್ನಲ್ಲ ಅಂದ್ಬಿಟ್ಟು, ಮಗ ನೀನೇನು ಅನಿಸುತ್ತೋ ಅದು ಮಾಡೋ, ಹೋಗೋ. ಅದು ಅವ್ರಿಗೆ ಎಮೋಷ್ನಲ್ಲಾಗಿ ಕನೆಕ್ಟ್ ಆಗಿಬಿಟ್ಟಿದ್ದ. ಸರಿ, ಈಚೆಗೆ ಬಂದ್ಬಿಟ್ಟ. ಈಚೆಗೆ ಬಂದು ಅದೇನೋ ನನಗೆ ಫೋನ್ ಮಾಡ್ದ, ಅಣ್ಣ ಹಿಂಗೆ ಕೆಲಸ ಬಿಟ್ಬಿಟ್ಟೆ. ಮತ್ತು ಏನು ಅಂದರೆ, ನಾನು ಹಿಂಗೆ ನಟ ಆಗಬೇಕು ಅಂತ. ಇದ್ದಕ್ಕಿದ್ದಂಗೆ ನಟ ಅಂದರೆ ಹೆಂಗೋ. ಆವಾಗ ಕಡ್ಡಿಪುಡಿ ನಡೀತಿತ್ತು, ಸೂರಿ ಸರ್, ಶಿವಣ್ಣ ಅವ್ರದ್ದು. ಅದರಲ್ಲಿ ಒಂದು 3 ವಿಲನ್ಗಳ ಕ್ಯಾರೆಕ್ಟರ್. ಅದರಲ್ಲಿ ಒಂದು ಕ್ಯಾರೆಕ್ಟರ್ ಬ್ಯಾಲೆನ್ಸ್ ಇತ್ತು. ಇವನ್ನ ಕರ್ಕೊಂಡೋಗಿ ತೋರಿಸ್ದೆ. ಆಯ್ತು, ಮಾಡಿಸ್ಬೋದು.
ಕ್ಯಾರೆಕ್ಟ್ರು ಮಾಡ್ದ. ಶಿವಣ್ಣ ಅಂದರೆ ಲಾಂಗ್ ಹಿಡಿಯೋದ್ರಲ್ಲಿ ಫೇಮಸ್ಸು. ಹೌದು. ಮತ್ತು ಶಿವಣ್ಣನ ಜೊತೆ ಆ್ಯಕ್ಟ್ ಮಾಡಬೇಕು ಅಂದರೆ ತುಂಬ ಜನ ಕಾಯ್ತಿರ್ತಾರೆ. ಅವ್ರಿಗೆ ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅಂತ ಕಾಯ್ತಿರ್ತಾರೆ. ಇವನು ಆ ಸೀನ್ ಏನು ಅಂದರೆ ಇವನೇ ಲಾಂಗ್ ಎತ್ಕೊಂಡು ಶಿವಣ್ಣನ ಹೊಡಿಯೋದು. ಶಿವಣ್ಣ ಲಾಂಗ್ ಎತ್ಕೊಂಡು ಹಿಂಗೆ ನೋಡಿದ ತಕ್ಷಣ ಓಡೋಗ್ಬಿಡ್ತಾನೆ. ಅರ್ಧವೇ ಅಲ್ಲಿಂದ ಶುರುವಾಯಿತು ಮೇಡಮ್. ಆಮೇಲೆ ಪಂಚತಂತ್ರ ಅಂತ ಆ ಹುಡುಗರ ಕ್ಯಾರೆಕ್ಟರ್ ಇರುತ್ತೆ, ಅದರಲ್ಲಿ ಒಂದು ಭಟ್ರ ಸಿನಿಮಾ. ಭಟ್ರ ಸಿನಿಮಾ ಅದೊಂದು ನಾನು ಓವರ್ ಕಾನ್ಫಿಡೆನ್ಸ್ ಭಟ್ರು ಕೊಡ್ತಾರೆ ಅಂದ್ಬಿಟ್ಟು ಇವನಿಗೆ 6,000 ರೂಪಾಯಿ ಕೊಟ್ಬಿಟ್ಟು ಹೇರ್ಸ್ ಎಲ್ಲ ಬ್ರೌನ್ ಮಾಡಿಸ್ಕೊಂಡು ಬರೋ ಅಂತ ಸ್ಪಿನ್ ಅಂತ ಒಂದು ಇದಕ್ಕೆ ಕಳಿಸ್ದೆ. ಫುಲ್ಲು ಬ್ರೌನ್ ಮಾಡಿಸ್ಕೊಂಡ್ಬಿಟ್ಟಿದ್ದಾನೆ. ಬಂದ ಫ್ಯಾಷನ್ ಆಗಿರ್ಬೇಕು ಅಂತ. ಭಟ್ರು ಬಿಸಾಕಲೆ ಆ ಕಡೆ ಅಂದರು. ಅಂದರೆ ಅವ್ರಿಗೆ ಇಷ್ಟ ಆಗಲಿಲ್ಲ ಆ ಕ್ಯಾರೆಕ್ಟರ್. ಇವನು ಸರಿ ಅಣ್ಣ ಅಂತ ಹೊರಟೋದ. ಆ ಫೋಟೋ ನನ್ನ ಹತ್ರ ಇತ್ತು. ಸುಮಾರು ದಿನ ಆದಮೇಲೆ ಸಲಗ ಇದು ನಡೀತಿದ್ದು. ಸಲಗಲ್ಲಿ ಕೆಂಡ ಅಂತ ಒಂದು ಕ್ಯಾರೆಕ್ಟರ್, ಅಟೋರಿಯಸ್ ಕ್ರಿಮಿನಲ್. ಒಳ್ಳೆ ಸೀಳ್ನ ಈ ಥರ ಇರಬೇಕು ಒಬ್ಬ, ಆ ಥರದ್ದು. ನಾನು ಈ ಫೋಟೋ ದುನಿಯಾ ವಿಜಿ ಸೀಳ್ನ ಈ ಥರದವನೊಬ್ಬ ಬೇಕು ಅಂದಾಗ ನಾನು ಇಬ್ಬರು ಇದಾಗ್ತಾರ ಅಂದೆ. ಈ ಕರ್ಸು ಅಂದರು. ಕರ್ಸಿದ್ರೆ ಆ ಹೇರ್ ಸ್ಟೈಲ್ ಇಲ್ಲ, ಮಾಮೂಲಿ ಆಗ್ಬಿಟ್ಟಿದೆ. ಅಲ್ಲೇ ಸಪ್ಪಗಾಗ್ಬಿಟ್ಟ. ಅದೇನೋ ಆ ಫೋಟೋಲ್ಲಿ ಒಂಥರ ಅವ್ನು ಇಲ್ಲ ಒಂಥರ ಅವನು ತಿರ್ಗಾ ಬೇಕಾದ್ರೆ ಮಾಡಿಸ್ಕೊಂಡ್ಬರ್ತಾರೆ. ಅಲ್ಲಿಂದ ತಿರ್ಗಾ ಸ್ಪಿನ್ ಆದ. ಚೆನ್ನಾಗಿ ಮಾಡಿಸ್ಕೊಂಬಂದ. ಬಟ್ ಸಲಗ ತುಂಬ ಒಳ್ಳೆಯ. ಅಲ್ಲಿಂದ ಇವನಿಗೊಂದು ಗ್ರಿಪ್ ಸಿಕ್ತು ಮಾಡೋದು. ಅಲ್ಲಿ ಅಭಿ ಕೋಡೆ ಸಲಗಾಗೆ. ಸೊ ಹಂಗೆ ಜಾಯಿನ್ ಆಗಿ ಇದು ಇವನ ಕತೆ. ಬಟ್ ನಿಮಗೆ ಕಾನ್ಫಿಡೆನ್ಸ್ ಇತ್ತಾ ನಿಮ್ಮ ಮನಸ್ಸಲ್ಲಿ, ಇಲ್ಲ ನಾನು ಒಂದಿನ ಹೀರೋ ಆಗೇ ಆಗ್ತೀನಿ ಅಂತ ಹೇಳಿ? ನಾನು ಸಾಯೋದ್ರಾಗೆ ಆಗ್ತೀನಿ ಅನ್ನೋದೊಂದು ಇರ್ತದೆ. ಆ್ಯಂಡ್ ಆ ಸ್ಟ್ರಗಲು, ಆ ಹಠ, ಆ ಕೋಪ ಎಲ್ಲ ಒಂದು ಟ್ರೈಲರಲ್ಲಿ ನಂಗೆ ಕಾಣಿಸ್ತು ಸರ್. ಸೊ ಟೋಟಲ್ ಎಷ್ಟು ಹಾಡುಗಳಿದೆ ಸರ್ ಇದರಲ್ಲಿ? ಇದರಲ್ಲಿ 4 ಸಿನಿಮ್ಯಾಟಿಕ್ ಆಗಿದೆ ಮೇಡಮ್. 2 ಭಜನಿ ಪದ ಅಂತ ಅಲ್ಲಿದು ಫೋಕ್, ಅದನ್ನ ನಾವು ಆ ಇನ್ಫ್ಲೂಯೆನ್ಸ್ ಇದೆ ಸೌಂಡ್ ಟ್ರ್ಯಾಕಲ್ಲಿ. ಸೊ ಅದು 2 ಟ್ರ್ಯಾಕ್ ಆಗಿದೆ ನಮಗೆ. ಸೊ ಟೋಟಲಿ 6 ಟ್ರ್ಯಾಕ್ ಇದೆ. ನೈಸ್ ನೈಸ್. ಅಲ್ಲೆಲ್ಲ ಭಜನಿ ಪದ ಭಾಳ ಫೇಮಸ್ಸು. ನಮ್ಮ ಸರಿಗಮಪ ಕಾರ್ಯಕ್ರಮದಲ್ಲಿ ಒಬ್ಬ ರಮೇಶ್ ಲಮಾಣಿ ಅಂತ ಒಬ್ಬ ಹುಡುಗ ಇದ್ದಾರೆ ಸರ್, ತುಂಬ ಅದ್ಭುತವಾಗಿ ಈಗ ಹಾಡ್ತಿದ್ದಾರೆ. ಮೊನ್ನೆ ಹಿಂಗೆ ಮಾತಲ್ಲಿ ಕೇಳಿದ್ವಿ ನಾವು, ಕೌರವರಲ್ಲಿ 101 ಕೌರವರಲ್ಲ ಹೆಸರು ಗೊತ್ತಿದ್ರೆ ಭಜನಿ ಶೈಲಿಯಲ್ಲಿ ಆ ವ್ಯಕ್ತಿ 101 ಕೌರವರ ಹೆಸರನ್ನ ಭಜನಿ ಶೈಲಿಯಲ್ಲಿ ಹೇಳ್ದ. 101 ಹೆಸರುಗಳನ್ನ ಹೆಂಗೆ ಜ್ಞಾಪಕ ಇಟ್ಕೊಳ್ಳೋದು ಮೇಡಮ್? ಅದೇನಂದ್ರೆ ಚಿಕ್ಕ ವಯಸ್ಸಲ್ಲೂ ಅಂದರೆ ಈಗ ಹಬ್ಬ, ಈಗ ಮಳೆ ಆಗಿಲ್ಲ ಅಂದರೆ ಅದು ದೇವಸ್ಥಾನದಲ್ಲಿ ಭಜನಿ ಪದ ಅಂದರೆ ಒಂದು 12-1 ಗಂಟೆವರೆಗೂ ಭಜನಿ ಪದ. ಮತ್ತೆ ಯಾರಾದರೂ ಸತ್ತಾಗೆ ಭಜನಿ ಪದ ಇಡ್ತಾರೆ. ಅಂದರೆ ನೈಟ್ ಎಲ್ಲ ಇರುತ್ತಲ್ಲ ಅವಾಗೆಲ್ಲ ಭಜನಿ ಪದ. ಅದು ಯಾವಾಗಲೂ ರೂಢಿ. ಅದು ಅಲ್ಲೇ ಕೂತ್ಕೊಂಡು ಭಜನಿ ಪದ ಆಡಿ ಆಡಿ ಗೊತ್ತಿಲ್ದಂಗೆ ಅದು ಬಂದ್ಬಿಡ್ತು. ಈಗ ಸಾಂಗ್ ಕೇಳಿ ಒಂದು ಸಾಂಗ್ ಹಂಗೆ ಹೆಂಗ್ ಬರುತ್ತೆ ಅದೇ ತರ ಅದು. ಸರ್ ಆ ಸೊಗಡಿನ ಮ್ಯೂಸಿಕ್ ಬೇಕು ಅಂತ ಹೇಳಿ ನೀವು ಅಲ್ಲೆಲ್ಲ ಟ್ರಾವೆಲ್ ಮಾಡಿದ್ರಾ? ಡಿಡ್ ಯು ಲಿಸನ್ ಟು ಎನಿ ಆಫ್ ದೇರ್ ಮ್ಯೂಸಿಕ್? ಅಲ್ಲಿ ಹೋಗಿ ನಾನು ಐ ಮೀನ್ ಅದೇ ಆಲ್ವೇಸ್ ಇಂಟ್ರೆಸ್ಟೆಡ್ ಈ ಥರ ಫೋಕ್ ಮ್ಯೂಸಿಕ್ ಕೇಳಲಿಕ್ಕೆ ಮುಂಚೆನೂ. ಬಟ್ ಅದು ಫೋರ್ಸಿಬಲ್ ಆಗಿ ಒಂದು ಫಿಲ್ಮ್ಗೆ ಆ ಸ್ಕೋರ್ ಫ್ಲೋ ಆಗಬೇಕು ಸೀಕ್ವೆನ್ಸಲ್ಲಿ. ಈ ಚಿತ್ರದಲ್ಲಿ ನನಗೆ ಅದು ಚಾನ್ಸ್ ತುಂಬ ಇತ್ತು. ಅಂದರೆ ಫಿಟ್ ಆಗ್ತಿತ್ತು ಆ ಸ್ಕೋರ್. ಆ ಥರ ತುಂಬ ಸನ್ನಿವೇಶಗಳಿತ್ತು. ನಾವೇನು ಮಾಡಿದ್ವಿ ಅಂದರೆ ಅದಕ್ಕೆ ಒಂದು ಜೆನ್ವಿನಿಟಿ ಇರಬೇಕು. ಅಂದರೆ ನನ್ಗೆ ಹಾಡೋಕ್ಕಾಗಲ್ಲ ಆ ಭಜನಿ ಪದ. ಸೊ ಆಕಾಶ್ ಮನ್ಗುಳಿ ಅಂತ ಆರ್ಟಿಸ್ಟ್ನ ಕರೆಸಿದ್ವಿ. ಅವ್ರ ತಂಡನ ಇಡೀ 1.5 ಡೇಸ್ ಅವ್ರನ್ನ ನಿಮ್ಗೆ ಆಲ್ಮೋಸ್ಟ್ ವಿ ರೆಕಾರ್ಡೆಡ್ ಎಷ್ಟೊಂದು 10 ಹಾಡುಗಳನ್ನ ರೆಕಾರ್ಡ್ ಮಾಡಿದ್ವಿ ಅವ್ರನ್ನ. ಆ್ಯಂಡ್ ವಿ ಮೇಡ್ ದ ಬೆಸ್ಟ್ ಯೂಸ್ ಆಫ್ ಆಲ್ ದೋಸ್ ಸೌಂಡ್ಸ್. ಸಖತ್ ಫೇಮಸ್ ಸಿಂಗರ್ ಆಕಾಶ್, ತುಂಬ ಫೇಮಸ್ ಸಿಂಗರ್ ಅವರು. ಅವ್ರಿಗೆ ನಾನು ಆ್ಯಕ್ಚುಲಿ ತುಂಬ ಥ್ಯಾಂಕ್ಫುಲ್. ಅವ್ರು ಇಡೀ ತಂಡ ಬಂದು ಇಲ್ಲಿ ಪರ್ಫಾರ್ಮ್ ಮಾಡ್ತಾರೆ ನಮಗೋಸ್ಕರ ಸ್ಟುಡಿಯೋದಲ್ಲಿ. ಸೊ ವೆರಿ ಗ್ರೇಟ್ಫುಲ್. ಶ್ರೇಷ್ಠ, ಯಾವ ನಟನ ನೀವು ಸ್ಕ್ರೀನ್ ಮೇಲೆ ನೋಡಿದಾಗ ನಿಮ್ಗೆ ಅನಿಸ್ತು ನಾನು ಹೀರೋ ಆಗ್ಬೇಕಂತ? ಫೇವ್ರೇಟ್ ಹೀರೋ ಬಂದು ಶಿವಣ್ಣ. ಶಿವಣ್ಣ ಮೇಡಮ್ ನನಗೆ ಅದೇ ನನ್ನ ಫೇವ್ರೇಟ್ ಹೀರೋ ಜೊತೆನೇ ಫಸ್ಟ್ ಸಿನಿಮಾ ಆ್ಯಕ್ಟ್ ಮಾಡಿದ್ದೆ. ಕರೆಕ್ಟ್. ಸೊ ಯಾವ ಸಿನಿಮಾ ನೋಡಿದಾಗ ನಿಮ್ಗೆ ಅನಿಸ್ತು ನಾನು ಹೀರೋ ಆಗ್ಬೇಕಪ್ಪ, ನನ್ನ ಸಿನಿಮಾ ಬರಬೇಕು, ನಾನು ಸಿನಿಮಾಗೆ ಬರ್ಬೇಕಂತ ಅನ್ಸಿದ್ದು ಜೋಗಿ ಸಿನಿಮಾ ಇನ್ಸ್ಪೈರ್. ಜೋಗಿ ನೋಡಿ ನಾನು ವ್ಯವಸಾಯ ಒಕ್ಕಲ್ತನ ಮಾಡ್ತಾ ಇದ್ದೆ ಊರಲ್ಲಿ. ಓ ಹೌದಾ? 2 ವರ್ಷ ಒಕ್ಕಲ್ತನ ಮಾಡ್ತಾ ಇದ್ದೆ. 9th ವರೆಗೂ ಹೋಗಿದ್ದೆ ಸ್ಕೂಲ್ಗೆ. ಆಮೇಲೆ ನಮ್ಮ ತಂದೆ ಸ್ಕೂಲ್ಗೂ ನನಗೂ ಆಗಿ ಬರಲಿಲ್ಲ. ಅದು ಯಾಕೋ ಸ್ಕೂಲ್ಗೆ ಆಮೇಲೆ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಅಂದರೆ ಅಲ್ಲೇ ರೆಗ್ಯುಲರ್ ರೊಟೀನ್ ಆಗೋಯ್ತಲ್ಲ. ಜೀವನದಲ್ಲಿ ನಾನು ಯಾಕೆ ಹುಟ್ಟಿನಿ, ಏನಾದರೂ ಮಾಡ್ಬೇಕಲ್ಲ ನನಗೆ ಅನ್ನಿಸ್ತು. ಅಲ್ಲಿ ಕುರಿಕಾಯ ಹುಡುಗ ಒಬ್ಬನು ಬಂದ್ಬಿಟ್ಟು ಶಿವಣ್ಣ ಜೋಗಿ ಸಿನಿಮಾದಾಗಲ್ಲ ಹಂಗೆ ಹಿಡಿತಾನೆ ಗೊತ್ತಾ ಅಂದ. ಅಂದರೆ ಪ್ರತಿಯೊಂದು ಮೂಲೆಯಲ್ಲೂ ಗೊತ್ತಲ್ವ ಆರ್ಟಿಸ್ಟ್ ಅದು. ಅಂದರೆ ಫಸ್ಟಿಂದನೂ ಸಿನಿಮಾ ನೋಡ್ತಾ ಇದ್ದೆ, ಅದೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು. ಅಲ್ಲಿಂದ ಅಲ್ಲಿ ಮೂಡ್ ಫುಲ್ ಚೇಂಜ್ ಆಗೋಯ್ತು. ಸೂಪರ್ ರೀ. ಸಿನಿಮಾ ಬಗ್ಗೆ ಹೇಳಿ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಸೋಮ ಅಂದರೆ ಒಬ್ಬ ಉಡಾಳು ಹುಡುಗ, ನಮ್ಮ ಸೈಡ್ ಅನ್ನೋದು ಉಡಾಳು ಹುಡುಗ.
ಉಡಾಳ್ ಪಾಡ್ಯ ಅಂತ ಒಬ್ಬ ಇದ್ದಾರಲ್ಲ. ಉಡಾಳ್ ಹುಡುಗ ಅವನ ಲೈಫಲ್ಲಿ ಸುತ್ತಮುತ್ತ ನಡೆಯುವಂತ ಅಂದರೆ ನಮ್ಮ ಪಾಯಿಂಟ್ ಆಫ್ ಇಂದ ಒಬ್ಬ ಒಳ್ಳೆಯವನು ಇರ್ತಾನೆ, ಕೆಟ್ಟವನು ಇರ್ತಾನೆ. ಅವನ ಲೈಫಲ್ಲಿ ಇವನು ಹೆಂಗೆ ನಡೆಯುತ್ತೆ ಅನ್ನೋದೇ ಸುತ್ತ, ಅಂದರೆ ತಂದೆ ತಾಯಿ ಅಕ್ಕ ಹುಡುಗಿ ಎಲ್ಲ ಸುತ್ತುತ್ತೆ. ಸಿನಿಮಾದಲ್ಲಿ ಕಂಬು ಕಟ್ಬಿಟ್ಟು ಮೆಟ್ಟಲ್ ಹೊಡೆದ್ಬಿಟ್ರು. ಅದು ಅದೊಂದು ಕತೆ. ಕೊಟ್ಟಿದ್ದಾರೆ ಚಪ್ಲಿ, ಅವ್ರು ಇವ್ನು ಹೊಡಿಬೇಕು, ಗೊತ್ತಿರೋನು ಇವನು. ಅವರು ಕಲಾವಿದ್ರಲ್ಲ, ಹಿಂಗ್ ಹೊಡಿತಾ ಇದ್ರು. ಡೈರೆಕ್ಟ್ರಿಗೆ ಅದು ಎಲ್ಲಿತ್ತೋ ಕೋಪ, ಹಿಂಗ್ ಹೊಡಿಬೇಕು ಅಂದ್ಬಿಡಿದ್ರು, ಪಟಾರ್ ಅಂತ ಹೊಡೆದ್ರು. ಇಲ್ಲ, ನಾನು ಹೇಳ್ದೆ ನಮ್ಮ ಅದೇ ಗಂಜಾಳ ಊರವನ್ನೇ ಆರ್ಟಿಸ್ಟ್ ಮೇಡಮ್ ಅವರು, ಅಂದರೆ ಕ್ಯಾಮ್ರಾನೇ ನೋಡಿಲ್ಲ ಒಂದ್ಸಾರಿನು. ಗೊತ್ತಿಲ್ಲ. ಅವರು ಮುದಿಯಪ್ಪ ನೀನು ಚಪ್ಪಲಿ ತೊಗೊಂಡು ಹೊಡಿಬೇಕು. ಎಣ್ಣ ಹೆಂಗ್ ಹೊಡಿದು ಬರೀ ಏನು ಹೇಳಕತ್ತೀನಿ ನೀನಂದ. ಹೊಡಿತಾ ಇಲ್ಲ ಸರ್ ಅಂದ್ರೆ ಬರ್ತಾನೆ ಹಿಂಗೆ ಮುಡ್ತಾವನೆ. ಮುದಿಯಪ್ಪ ಹಂಗಲ್ಲ, ನೀನು ಒತ್ತು ಹೊಡಿಬೇಕು. ಅದು ಅಂದರೆ ಈಗ ಆರ್ಟಿಸ್ಟ್ ಆದರೆ ಸಿಂಕ್ ಮಾಡ್ಕೊಳ್ಳೋ ಅಂತ ಹೇಳ್ಬೋದು. ಅಂದರೆ ಅವ್ರು ಓಕೆ ಸಿಂಕ್ ಮಾಡ್ಬೋದು. ನಾನು ಹೇಳ್ದೆ ಹೊಡೆದ್ಬಿಡು ಅಂತ ಹೇಳ್ತಾ ಇದ್ದೀನಿ. ಎಣ್ಣ ಸುಮ್ಮಿರೋ ಮರ ಯಾರು ನೋಡಿದ್ರು ಅಂದರೆ ಹೊಡಿತಾ ಇಲ್ಲ. ಡೈರೆಕ್ಟ್ರು ಬಂದು ಡೈರೆಕ್ಟ್ರು ಅವನಿಗೇನಾದರೂ ಹೊಡೆದಿಲ್ಲ ಅಂದರೆ ನಾನು ನಿನಗೆ ಚಪ್ಪಲಿ ತೊಗೊಂಡು ಹೊಡಿತೀನಿ. ಅವಾಗ ಹೊಡೆದ್ಬಿಟ್ಟು ನಾ ಪ್ಯಾಕಪ್ ಆಗಿ ಬರೋವರೆಗೂ ಎಣ್ಣ ನನ್ ಸಿಕ್ಕಲ್ಲೆಲ್ಲ ಎಣ್ಣ ಸಾರಿ ತಪ್ಪಾತೋ ನಾನು. ಬರೀ ಈ ಸಿನಿಮಾದಲ್ಲಿ ಮಾತ್ರ ಚಪ್ಲೇಟಿನ್ ಬರೀ ಚಪ್ಪಾಳೆನೆ, ಓಕೆನಾ? ಅದು ಫಸ್ಟ್ ನಮ್ಮ ಕಡೆಯಿಂದನೇ ಚಪ್ಪಾಳೆ ನಿಮಗೆ. ಚರಣ್ ಸರ್, ನೀವು ಇಲ್ಲಿದ್ದೀರ ಅಂದಮೇಲೆ ನಾನು ಫ್ಯಾನ್ ಆಗಿ ನಿಮ್ಮ ಹತ್ರ ಒಂದು ಹಾಡು ಆಡಿಸಿಲ್ಲ ಅಂತಂದ್ರೆ ನಾನು ಇವತ್ತು ಇಂಟರ್ವ್ಯೂ ಮಾಡಿರೋದೇ ವೇಸ್ಟ್ ಆಗ್ಬಿಡುತ್ತೆ. ಮೇ ಬಿ ಈ ಸಿನಿಮಾದೇ ಹಾಡು ಹಾಡಂಗಿದ್ರು ಹಾಡ್ಬೋದು. ಛಂದಸ್ಸಿನ ಚಂದದಲ್ಲಿ ಚಂದಿರ ಚಿತ್ರಿಸೋ, ಚಂದವಳ್ಳಿ ಚಂದಕೆಯ ಹುಣ್ಣಿಮೆ ಹೋಲಿಸು, ಎಲ್ಲದಕ್ಕೂ ನಗುವಳು ಸಂತಸ ಚೆಲುವಮ್ಮ, ಬೊಗಸೆಯ ಕಂಗಳಲೆ ಪ್ರೀತಿಯ ತಂದಾಳಮ್ಮ, ಹೀಗೆ ಒಂದಾಗಿ ಸಾಗಬೇಕು ನಾವು ಜೊತೆಯಾಗಿ. ನೀನೆಲ್ಲೋ ನಗುತ್ತಿರೆ ನನಗಿಲ್ಲಿ ಸಂತಸವೇ, ಈ ಹಿಗ್ಗು ಸುಗ್ಗಿಗೆ ಸುವಾಲೆ ನೀನಮ್ಮ. I'm sorry, I'm having a fever. So beautiful, sir. Hope I could sing better. I'm having a fever. ಆಕ್ಚುಲಿ ಚರಣ್ ಸರ್ ತುಂಬಾ ಬ್ಯುಸಿ ಇದ್ದಾರೆ, ಬಟ್ ಈ ಸಿನಿಮಾಗೆ ತನ್ನ ಇರುವಿಕೆಯಿಂದ ಏನಾದ್ರೂ ಒಂದು ಒಳ್ಳೇದಾಗತ್ತೆ ಅನ್ನೋದಾದ್ರೆ ನಾನು ಬರ್ತೀನಿ ಅನ್ನೋ ಒಂದು ದೊಡ್ಡ ಮನ್ಸು ಮಾಡಿ ಆಕ್ಚುಲಿ ಇವತ್ತು ಬಂದಿದ್ದೀರಾ. ಸಾರಿ ಸರ್, ಈ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲೂ ನಾವು ನಿಮ್ಮನ್ನ ಇಲ್ಲಿ ಕೂರಿಸಿ ಮಾತಾಡಿಸ್ತಾ ಇದ್ದೀವಿ. ಮ್ಯಾಮ್, ಲೈಕ್ ನಿಮ್ಮೊಟ್ಟಿಗೆ ಇಲ್ಲಿ ನಿಮ್ಮ ಶೋಗೆ ಬರೋದೇ ದಟ್ಸ್ ಆಪರ್ಚುನಿಟಿ ಫಾರ್ ಮೀ. ಮೈ ಪೇರೆಂಟ್ಸ್ ವಿಲ್ ಬಿ ವೆರಿ ಹ್ಯಾಪಿ. ಥ್ಯಾಂಕ್ ಯು. ನೀವು ಬೇಜಾರೇ ಮಾಡ್ಕೊಂಡಿಲ್ಲ ಅಂದ್ರೆ ಸೈಕ್ ಆಗೋದೇ ಒಟ್ಟು ನನಗೋಸ್ಕರ. ಐ ಲವ್ ಯು ಕಣೆ, ಐ ಲವ್ ಯು ಟು ಕಣೋ, ಐ ಲವ್ ಯು ಕಣೆ, ಐ ಲವ್ ಯು ಟು ಕಣೋ, ಸೈಕಾದೆ ನೀನು ತುಂಬ ಲೈಕಾದೆ, ನಾನು ಲೂಟಾದೆ, ಮೆಲ್ಟಾದೆ ನೀನು ತುಂಬ ಹೊರಟಾದೆ, ನಾನು ಲೂಟಾದೆ, ನಾನಿಂಗೆ ಆದೆ ಫಿದಾ, ಅಯ್ಯಾಗೋದೆ ನಿನ್ನಿಂದ. ಐ ಲವ್ ಯು ಕಣೆ, ಐ ಲವ್ ಯು ಟು ಕಣೋ, ಐ ಲವ್ ಯು ಕಣೆ, ಐ ಲವ್ ಯು ಟು ಕಣೋ. ಥ್ಯಾಂಕ್ ಯು ಸರ್. ದೇವರಲ್ಲಿ ನಾನು ಬೇಡ್ತೀನಿ ಸರ್, ನಿಮ್ಮ ಬತ್ತಳಿಕೆಯಿಂದ ಇನ್ನಷ್ಟು ಮತ್ತಷ್ಟು ಅನ್ಫರ್ಗೆಟೇಬಲ್ ಹಾಡುಗಳು ಈ ಥರ ಬರಲಿ ಅಂತ ಹೇಳಿ. ಇವ್ರ ಹಾಡುಗಳು ಕೇಳ್ತಿದ್ರೆ ಬೇರೆ ಏನೂ ಬೇಡ ಅನ್ಸ್ಬಿಡುತ್ತೆ. ನಾನು ಅಷ್ಟು ದೊಡ್ಡ ಫ್ಯಾನು ಚರಣ್ ಸರ್ ಅವರ. ನಾನು ತುಂಬಾ ದೊಡ್ಡ ಅಭಿಮಾನಿ. ಯು ಡೂಯಿಂಗ್ ಸಚ್ ಅ ಗ್ರೇಟ್ ಜಾಬ್. ಥ್ಯಾಂಕ್ ಯು ಸರ್. ಮೋರ್ ಪವರ್ ಟು ಯು. ಸೊ ಸಿನ್ಸ್ ನೀವು ವಾಪಸ್ ನಿಮ್ಮ ಕೆಲ್ಸಕ್ಕೆ ಹೋಗಬೇಕು, ನಿಮ್ಮನ್ನು ಕಳಿಸ್ಬೇಕು, ನಮ್ಮ ಚಾನೆಲ್ಗೆ ಯಾರೇ ಬಂದರೂ ಅವ್ರಿಗಾಗಿ ಒಂದು ಪವರ್ಫುಲ್ ಗಿಫ್ಟನ್ನು ಕೊಡ್ತೀವಿ. ಸೊ ನಿಮಗಾಗಿ ಆ ಗಿಫ್ಟ್ ಇದೆ. ಐ ವಾಂಟ್ ಟು
ಸೊ ನಿಮ್ಮ ಮ್ಯೂಸಿಕಲ್ಲಿ ಪವರ್ ಇದೇ ಥರ ಇರಲಿ. ನಿಮ್ಮ ಮ್ಯೂಸಿಕ್ಕಿಂದ ಎಲ್ಲರನ್ನ ಹೀಲ್ ಮಾಡ್ತಿದ್ದೀರಾ, ಹೀಲ್ ಮಾಡಿ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ಥ್ಯಾಂಕ್ ಯು. you. ಯಾರೇ ಒಬ್ಬರು ವ್ಯಕ್ತಿ ಒಂದು ಕನಸನ್ನ ಕಂಡಾಗ ಆ ಕನಸನ್ನ ನನಸು ಮಾಡೋದಕ್ಕೆ ದೇವರೇ ವಿಶೇಷವಾದ ವ್ಯಕ್ತಿಗಳನ್ನ ಅವ್ರ ಬದುಕಿಗೆ ಕಳಿಸ್ತಾರಂತೆ. ಶ್ರೇಷ್ಠ ಒಂದು ಕನಸನ್ನ ಕಾಣ್ತಾರೆ, ಯಾರೋ ಒಬ್ರು ಇದನ್ನ ಕನಸನ್ನ ಪರದೆ ಮೇಲೆ ತರೋರು ಬೇಕಲ್ಲ, ಆ ಪರದೆ ಮೇಲೆ ಆ ಕನಸನ್ನ ನನಸು ಮಾಡಿದಂಥ ಇಬ್ರು ವ್ಯಕ್ತಿಗಳಿದ್ದಾರೆ. ಸೋಮು ಸೌಂಡ್ ಇಂಜಿನಿಯರ್ ಚಿತ್ರದ ನಿರ್ದೇಶಕರಾದಂಥ ಅಭಿ ಅವರಿದ್ದಾರೆ, ಹಾಗೆಯೇ ಚಿತ್ರದ ನಿರ್ಮಾಪಕರಾದಂಥ ಕ್ರಿಸ್ಟೋಫರ್ ಕಿನಿ ಅವರಿದ್ದಾರೆ. ನಮಸ್ತೆ. ನಮಸ್ತೆ ಅಭಿ ಅವರೇ, ಫೈನಲಿ ನೀವು ಶ್ರೇಷ್ಠಗೋಸ್ಕರ ಮಾಡಿದಂಥ ಈ ಒಂದು ಸಿನಿಮಾ, ಅವರ ಕನಸಿನ ಕೂಸನ್ನ ನೀವು ಕೊಡ್ತಾ ಇದ್ದೀರಾ. ಎಷ್ಟು ಖುಷಿ ಆಗ್ತದೆ ಈ ಕ್ಷಣ ನಿಮಗೆ? ತುಂಬ ಖುಷಿ ಆಗುತ್ತೆ ಮೇಡಮ್. ಬಟ್ ಇನ್ನೂ ಹೆಚ್ಚು ಖುಷಿ ಆಗೋದು 15ನೇ ತಾರೀಕಿಗೆ ಜನ ಏನು ಹೇಳ್ತಾರೆ ಹೌದು. ಬಟ್ ಈ ಸಿನಿಮಾ ಇವಾಗ ಏನು ಟ್ರೈಲರ್ ನೋಡಿ ಸಾಂಗ್ ಕೇಳಿ ಏನು ಹೇಳ್ತಾರೆ ಅದರದ್ದು ಆಲ್ಮೋಸ್ಟ್ ಕ್ರೆಡಿಟ್ ನನ್ನ ಟೆಕ್ನಿಷಿಯನ್ಸ್. ಅಂದರೆ ನಮ್ಮ ಸುರಿ ಸರು ಮತ್ತು ಮಾಸ್ತೇಣ ಹಿಂದೆ ಬ್ಯಾಕ್ ಬಂದಿದ್ರೆ ನನ್ನ ಟೆಕ್ನಿಷಿಯನ್ಸ್ ಚರಣ್ ಸರ್, ನಮ್ಮ DOP ಶಿವಸೇನಾ, ನಮ್ಮ ಎಡಿಟರ್ ದೀಪ್ ಅವರು ಎಲ್ಲರೂ. ಸೊ ಇದರಲ್ಲಿ ಸೋಮು ಯಾರು, ಅವರ ನೀವಾ? ಆ್ಯಕ್ಚುಲಿ ಚರಣ್ ಸರ್ರೇ ನನಗೆ ಇಬ್ರು ಅಲ್ಲ, ನಾನು ಅನ್ಕೊಂಡೆ ಇವ್ರದ್ದೇನಾದ್ರು ರಿಯಲ್ ಸ್ಟೋರಿ ಇನ್ಸಿಡೆಂಟ್ಸ್ ಅದನ್ನೆಲ್ಲ ಏನಾದ್ರು ಮಿಕ್ಸ್ ಮಾಡಿದ್ರೆ. ನಾನು ಸಲಗ ಮುಗಿದ ತಕ್ಷಣ ನಾನು ಡೈರೆಕ್ಷನ್ ಮಾಡ್ತೀನಿ ಅಂತ ಹೋದಾಗ ಸರ್ ಈ ಥರ ಕತೆ ನಾನು ಹೊಸಬ್ರಿಗೆ ಮಾಡ್ತೀನಿ ಅಂದಾಗ ತುಂಬ ಎಕ್ಸೈಟ್ ಆಗಿದ್ದು ಚರಣ್ ಸರು ಮತ್ತು ನಮ್ಮ DOP. ಆವಾಗ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ ಮೇಡಮ್, ಎಲ್ಲೋ ಒಂದು ಕಡೆ ಕಾನ್ಫಿಡೆನ್ಸ್ ಹೋಗುತ್ತೆ, ಯಾಕಂದರೆ ಹೊಸಬ್ರದ್ದು ಸಿನಿಮಾ ನೋಡಲ್ಲ ಅದೆಲ್ಲ ಹೇಳಿದಾಗ. ನಮ್ಮ ಜೊತೆಗಿರೋ ಟೆಕ್ನಿಷಿಯನ್ಸು ನಮಗೆ ಇದನ್ನ ಮಾಡೋಣ ಅಂದಾಗ ಮೇಜರ್ ನನಗೆ ಅವರಿಬ್ಬರು ತುಂಬ ಸ್ಟ್ರೆಂತ್. ನೈಸ್. ಸರ್ ಎಲ್ಲಿ ಅವರು ಸರ್? ನೀವು ಇಷ್ಟು ಬೆಳ್ಳಗಿದ್ದೀರಲ್ಲ ಅದಕ್ಕೆ ಕೇಳಿ. ಅಥವಾ ನಿಮ್ದು ಏನಾದ್ರು ಕತೆ, ನೀವು ಹೀರೋ ಆಗ್ಬೇಕಂತ ಬಂದ್ರಿ, ಆಗಿಲ್ಲ, ಡಿಲೇ ಆಯಿತು, ಅದಕ್ಕೆ ಪ್ರೊಡ್ಯೂಸರ್ ಆದ್ರಿ, ಆ ಥರ ಏನಾದ್ರು ಇದೆಯಾ ಸರ್? ಇಲ್ಲ ಮೇಡಮ್, ಆ್ಯಕ್ಚುಲಿ ಪ್ರೊಡಕ್ಷನ್ನು ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಆಗೋಯ್ತು ಹಂಗೆ. ಆಗೋಯ್ತು. ಇಲ್ಲಿಯವರು ಸರ್ ತಾವು? ತಂದೆ ಮಂಗಳೂರು ಮೇಡಮ್, ಅಮ್ಮ ಬಂದು ಮೈಸೂರು ಡಿಸ್ಟ್ರಿಕ್ಟ್. ಓ ಹೌದಾ? ಸೊ ನೀವೇ ಇವ್ರು ಹೇಳ್ತಾರು ನೀವು ಇಂಟರ್ನ್ಯಾಷನಲ್ ಪ್ರೊಡ್ಯೂಸರ್ ಅಂತ ಹೇಳ್ತಾ ಇದ್ರು ಅವರು. ಆ ಥರ ಏನಿಲ್ಲ ಮೇಡಮ್, ನನಗೂ ನಮ್ಮ ಶ್ರೇಷ್ಠ ಅವ್ರಿಗೆ ತುಂಬ ಲೈಫಲ್ಲಿ ಮ್ಯಾಚ್ ಆಗೋ ಇನ್ಸಿಡೆಂಟ್ಸ್ ಇದೆ. ಓಕೆ. ಅವರು 17 ವರ್ಷದಲ್ಲಿ ಮನೆ ಬಿಟ್ಟರು, ನಾನು 17 ವರ್ಷ ಇರ್ತಾನೆ ಮನೆ ಬಿಟ್ಟೆ. ಅಂದ್ರೆ ನಮ್ಮ ತಂದೆಗೋಸ್ಕರ ಅವ್ರು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಸ್ಟಡೀಸ್ನ ಇನ್ಕಂಪ್ಲೀಟ್ ಮಾಡ್ಕೊಂಡು ದುಡಿಬೇಕಲ್ಲ, ಈಗ ನಾನು ಒಬ್ಬನೇ ಇರೋದ್ರಿಂದ ಅವ್ರು ನೋಡ್ಕೋಬೇಕಂತ. ಸೊ ಇಲ್ಲ ನಾನು ದುಡಿತೀನಿ ಅಂತ ಸೌತ್ ಕೊರಿಯಾಗೆ ಹೋದೆ. ಬಟ್ ಅಲ್ಲಿ ಹೋದ್ಮೇಲೆ ತುಂಬಾ ಮಿಸ್ ಮಾಡ್ತಾ ಇರೋದಂದ್ರೆ, ನಾನು ಸಿನಿಮಾ ತುಂಬ ಹುಚ್ಚು ನನಗೆ. ಹೌದಾ? ನಮ್ಮ ತಂದೆಗಿರ್ಲಿ ತಾಯಿದಿಲ್ಲ, ಚಿಕ್ಕ ವಯಸ್ಸಿಂದಾನೇ ತುಂಬ ಸಿನಿಮಾ ನೋಡ್ಕೊಂಡು ಬಂದವರು. ಅಲ್ಲಿ ಹೋದಾಗ ನಮ್ಮ ಸಿನಿಮಾ ನೋಡೋಕ್ಕಾಗಲ್ಲ, ಅವಾಗೆಲ್ಲ ಈ ಥರ ಇಂಟರ್ನೆಟ್ ಅದೆಲ್ಲ ಅಲ್ಲೆಲ್ಲ ಕನ್ನಡ ಸಿನಿಮಾ ಎಲ್ಲ ಬರಲ್ವಾ ಸರ್? ಇಲ್ಲ ಮೇಡಮ್, ಇಂಡಿಯನ್ ಫಿಲ್ಮ್ಸೇ ಬರಲ್ವಾ ಅಲ್ಲಿ? ಇಲ್ಲ, ಇವಾಗ ಸ್ವಲ್ಪ ಬರ್ಬೋದು. ನಾನು ಹೋಗಿ 2004. ಇದು ನಿಮ್ಮ ಫಸ್ಟ್ ಪ್ರೊಡಕ್ಷನ್ ಹಂಗಂದ್ರೆ? ಹೌದು ಮೇಡಮ್, ಫಸ್ಟ್. ಯಾವ ವಿಷಯ ನಿಮ್ಗೆ ಅನ್ಸ್ತು ಸರ್, ಇಲ್ಲ ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ? ಅಫ್ಕೋರ್ಸ್ ನಿಮ್ಗೆ ಸಿನಿಮಾಗಳು ಇಷ್ಟ ಅಂತ ನೀವು ಹೇಳಿದ್ರಿ, ಬಟ್ ಪ್ರೊಡಕ್ಷನ್ಗೆ ಇಳಿಬೇಕು, ಅದು ಈ ಚಿತ್ರದ ಮೂಲಕ, ಅದು ಹೇಗಾಯ್ತು? ಈ ಚಿತ್ರ ಸಿಕ್ಕಿದೆ ನನಗೆ ಮಾಸ್ತಿ ಸರ್ ಮೂಲಕನೇ. ಅದು ಒಂದು ಕೋಇನ್ಸಿಡೆನ್ಸ್ ಅನ್ಬೋದು, ಇಲ್ಲ ನನ್ನ ಲಕ್ ಅನ್ಬೋದು. ಬಿಕಾಸ್ ಅದು ಯಾವುದೋ ಒಂದು ಇನ್ಸಿಡೆಂಟಲ್ಲಿ ಸಿಕ್ಕಿದ್ವಿ, ಇಲ್ಲ ಈ ಥರ ಸಲಗ ನೋಡಿ ಅಂದರು. ನನಗೆ ತುಂಬ ಇಷ್ಟ ಆಯಿತು ಕೆಂಡ ಅವ್ರ ಪಾತ್ರ. ಅದರಿಂದ ಮತ್ತು ಟೀಮ್ ಇಂಪಾರ್ಟೆಂಟ್ ಅಲ್ಲ ಮೇಡಮ್. ಈ ಥರ ಟೆಕ್ನಿಷಿಯನ್ ಟೀಮ್ಗೆ ಯಾರಿಗಾದ್ರೂ ಹೋಗಿ ಕೇಳಿದ್ರು ದುಡ್ಡಿಲ್ಲ ಸಾಲ ಮಾಡ್ಕೊಂಡು ಬಂದು ಹಾಕ್ಬಿಡ್ತಾರೆ. ಬಿಕಾಸ್ ಯಾಕಂದರೆ ಈ ಥರ ಟೀಮ್ ಸಿಗೋದೇ ಕಷ್ಟ ಒಂದು ಪ್ರೊಡ್ಯೂಸರ್ಗೆ. ಅದು ಬ್ಲ್ಯಾಕ್ ಕಾರು, ಬ್ಲ್ಯಾಕ್ ಗ್ಲಾಸು, ಬ್ಲ್ಯಾಕ್ ಶರ್ಟು, ವೈಟ್ ಫೇಸ್, ವೈಟ್ ಫೇಸ್ ಬರ್ತಾವೆ ಬ್ರೀಟಾಗಿ. ನಾನು ಹಿಂಗೆ ನೋಡಿದ್ದೇನೋ ಕ್ಯಾರೆಕ್ಟರ್ ಕೇಳ್ತಾರೆ ಅಷ್ಟೇ ಅಂತ ಬರೆದಿದ್ದೆ, ಹಿಂಗೆ ಹಾಕೋದು ಹಿಂಗವ್ರೆ ಅಂತ. ಬಟ್ ಬಂದ ತಕ್ಷಣ ಅವರು ಸಿನಿಮಾ ಜರ್ನಿ ಸ್ಟಾರ್ಟ್ ಮಾಡಬೇಕು, ಸಿನಿಮಾದಲ್ಲಿ ಪ್ರೊಡಕ್ಷನ್ ಕಡೆ ಬರಬೇಕು. ಬಟ್ ಮಾಸ್ತಿ ಸರ್ ನಿಜವಾಗ್ಲೂ ಈ ಚಿತ್ರದ ನಿಜವಾದ ಆಸ್ತಿ ನೀವೇ. ಹೌದು. ಹೆಂಗೆ ಎಲ್ಲ ನೋಡಿ ದೇವ್ರು ಹೆಂಗೆ ತಗೊಂಬಂದು ಒಂದು ಕಡೆ ಸೇರಿಸ್ತಾರಲ್ಲ. ಅಭಿಯವರೇ, ನಿಮ್ಮ ಕಥೆಗೆ, ನೀವು ಮಾಡಿದಂತಹ ಕಥೆಯಲ್ಲಿರುವಂತಹ ಪಾತ್ರಕ್ಕೆ ಶ್ರೇಷ್ಠ ಅವರೇ ಸೂಕ್ತ ಅಂತ ನಿಮ್ಗೆ ಯಾಕೆ ಅನಿಸ್ತು? ಮೇಡಮ್, ನಾನು ಉತ್ತರ ಕರ್ನಾಟಕದ ಈ ಸಿನಿಮಾ ಮಾಡೋಕ್ಕೆ ಮೇಜರ್ ಕಾರಣ ನಮ್ಮ ಗುರುಗಳು ಸೂರಿ ಸರ್. ಅಂದರೆ ಟಗರು ಸಿನಿಮಾ ಕಂಪ್ಲೀಟ್ ಆದಮೇಲೆ ನಾನು ಆಲ್ರೆಡಿ 9 ಇಯರ್ಸ್ ಎಕ್ಸ್ಟ್ರಾ ಆಗಿತ್ತು. ಪಾಪ್ಕಾರ್ನ್ ಮಂಕಿ ಟೈಗರ್ ನಮ್ಮದು ಸ್ಕ್ರಿಪ್ಟ್ ವರ್ಕ್ ನಡೀತಾ ಇತ್ತು. ಅಭಿ ನೀನು ಸಿನಿಮಾ ಮಾಡೋದಾದರೆ ನಿಮ್ಮ ಭಾಷೆಯಲ್ಲೇ ಮಾಡು. ಸೂರಿ ಸರ್ಗೆ ಉತ್ತರ ಕರ್ನಾಟಕ ಭಾಷೆ ಅಂದರೆ ತುಂಬ ಇಷ್ಟ. ಸೊ ನಾವು ಉತ್ತರ ಕರ್ನಾಟಕದ ಸಿನಿಮಾನ ಹಿಂಗೆ ಅಂದರೆ ಸೂರಿ ಸರ್ ಹೇಳಿದ ಮೇಲೆ ಓಕೆ ಈ ಸಿನಿಮಾ ಮಾಡೋಣ ಅಂತ ಕಂಪ್ಲೀಟ್ ಬರ್ಕಂದ್ಮೇಲೆ ಈ ಟೆಕ್ನಿಷಿಯನ್ಸ್ ಎಲ್ಲ ಸಪೋರ್ಟ್ ಮಾಡಿದಾಗ ಒಂದು ಧೈರ್ಯ ಬಂತು, ಕಂಪ್ಲೀಟ್ ಆಗುತ್ತೆ ಈ ಸಿನಿಮಾ ಅಂತ. ಸೊ ನೀವು ಅಲ್ಲಿನ ಕಲಾವಿದರನ್ನೇ ಆನ್ ಸ್ಪಾಟ್ ಹಂಗಂಗೆ ತಗೊಂಡ್ಬಿಟ್ಟು ಆಕ್ಟ್ ಮಾಡಿಸಿದ್ರಿ ಅಂತ ಕೇಳ್ಪಟ್ಟೆ ನಾನು. ಮೇಡಮ್, ಅವ್ರು ಕಲಾವಿದರಲ್ಲ. ಕರೆಕ್ಟ್. ಕಲಾವಿದರು ಎಲ್ಲೋ ಅಂದರೆ ಅಲ್ಲಿ ನಾಟಕ ಮಾಡ್ಕೊಂಡಿರೋರು ಅವ್ರು ಬಿಜಿ ಇರ್ತಾರೆ, ಎಲ್ಲ ಬಿಜಿ ಇರ್ತಾರೆ ಎಲ್ಲ. ಬಟ್ ಊರನ್ನ ವ್ಯಕ್ತಿಗಳನ್ನೇ ನಾವು ಕಲಾವಿದರನ್ನ ಕನ್ವರ್ಟ್ ಮಾಡಿ ಕನ್ವಿನ್ಸ್ ಮಾಡ್ತಿದ್ರಿ ಅವ್ರನ್ನೆಲ್ಲ. ಅದು ರಿಸ್ಕ್ ನಮ್ಮ ಸರ್ ಹತ್ರಿಂದ ಕಲ್ತಿರೋದು ಮೇಡಮ್. ಆಲ್ಮೋಸ್ಟ್ ನಾನು ಆರ್ಟಿಸ್ಟ್ಗಳನ್ನ ಯೂಸ್ ಮಾಡೋದು ಸ್ವಲ್ಪ ರೂಢಿ ಇದೆ. ಚಿಕ್ಕ ಚಿಕ್ಕ ಕ್ಯಾರೆಕ್ಟ್ರಿಗೆ ಮಾಡ್ಬೋದು, ದೊಡ್ಡ ಕ್ಯಾರೆಕ್ಟ್ರಿಗೆ ಕಷ್ಟ. ಆ ಚಿಕ್ಕ ಚಿಕ್ಕ ಕ್ಯಾರೆಕ್ಟ್ರಿಗೆ ಇಡೀ ಊರನ್ನಾರನ್ನ ಎಲ್ಲರನ್ನೂ ಆ್ಯಕ್ಟ್ ಮಾಡಿಸಿರೋದು.
ಡಾಕ್ಟರ್ ಬಗ್ಗೆ ಹೇಳಿ, ಡಾಕ್ಟರ್ ಕೇಳಿ ಸರ್. ಅಂದರೆ ಕುಲ್ ಸಂಗಮದಲ್ಲಿ ಒಂದು ಹಾಸ್ಪಿಟ್ಲಿಗೆ ಅಂದರೆ 2 ಸೀನ್ಗೆ ಲೊಕೇಶನ್ ಬೇಕಾಗಿತ್ತು ಮೇಡಮ್. ಕೇಳಿದ್ವಿ, ಮಾಡ್ಕೊಳ್ಳಿ ಅಂತ ಹೇಳಿದರು. ಇಮಿಡಿಯೇಟ್ ಕೇಳಿದ್ರೆ ಹೊಡೆದು ಬಿಡ್ತಾರೆ ಅಂದ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಹೋಗಿ, ಸರ್ ಇನ್ನೂ ಒಂದಂದೆ ಏನು ಎಕ್ವಿಪ್ಮೆಂಟ್ಸ್ ಏನಿದೆ ಬೇಕು ಎಲ್ಲ ಯೂಸ್ ಮಾಡ್ಕೊಳ್ಳಿ ಅಂದರೆ, ಅದಲ್ಲ ಸರ್ ನೀವೇ ಬೇಕು ಅಂತ ಹೇಳಿದ್ವಿ. ರೀ ನನಗೆ ಆ್ಯಕ್ಟಿಂಗ್ ಬರಲ್ಲ ರೀ ಅಂದರೆ, ಸರ್ ಡೆಫಿನೆಟಾಗಿ ಮಾಡ್ತೀರಾ? ಬಟ್ ಮಾಡಿಸಿದ್ರಿ? ಮಾಡಿಸಿದ್ವಿ ಸರ್. ಸ್ಕೋರ್ ಮಾಡುವಾಗ ನಮ್ಮ ಸರ್ ಚರಣ್ ಸರ್ ನೋಡಿದ್ರು, ಇವ್ರು ಆರ್ಟಿಸ್ಟಾ ಬೇರೆ? ಇಲ್ಲ ಸರ್, ಡಾಕ್ಟರ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ ಅವರು. ಓ ಮೈ ಗಾಡ್, ಇಂಥ ರಿಯಲಿಸ್ಟಿಕ್ ಟೀಮ್ ಜೊತೆ ಕೆಲಸ ಮಾಡಿರೋದು, ಅವ್ರ ಸಿನಿಮಾ ಪ್ರೊಡ್ಯೂಸ್ ಮಾಡೋದು ಎಷ್ಟು ಹೆಮ್ಮೆ ಇದೆ ಸರ್ ನಿಮಗೆ. ಎಷ್ಟೊಂದು ಸಿನಿಮಾಗಳು ಬರ್ತಾಯಿದೆ, ರೀಚ್ ಆಗ್ತಾ ಇಲ್ಲ ಜನರಿಗೆ. ಕಂಟೆಂಟ್ ಇದ್ದರೂ ಕೆಲವೊಂದು ಸಿನಿಮಾ ಮಿಸ್ ಆಗ್ತಾ ಇದೆ, ಜನರು ನೋಡದೆ ಹೋಗ್ತಾ ಇದ್ದಾರೆ. ಸೊ ಅದು ಬಟ್ ಅದೇ ಒಂದು ಕಾರಣಕ್ಕೋಸ್ಕರ ನಮ್ಮೆಲ್ಲ ಟೀಮ್ ಜೊತೆಲಿದ್ದಾರೆ. ಈ ದೀಪು ಎಸ್ ಕುಮಾರ್ ಸರ್ ಅವರು ಯಾವತ್ತೂ ಇಂಟರ್ವ್ಯೂ ಕೊಟ್ಟಿರಲಿಲ್ಲ, ಅವರು ಬಂದರು. ಇವನು ಅದೃಷ್ಟ ನೋಡಿ, ಅವ್ರ ಹತ್ರ ಇವನು ಆಫೀಸ್ ಬಾಯ್ ಆಗಿದ್ದವನು, ಇವನ್ ಸಿನಿಮಾಗೆ ಅವ್ರು ಎಡಿಟ್ರು. ಅಂದರೆ ಅವಾಗ ಏನೋ ಚಾಲೆಂಜ್ ಮಾಡಿದ್ರೆ ಏನು ಗೊತ್ತೀನಿ, ನಿನ್ನೆ ಅಲ್ಲ ಇವನು ಆವತ್ತು ನಿನ್ನೆ ನನ್ನ ಪಿಕ್ಚರ್ಗೆ ಎಡಿಟಿಂಗ್ ಮಾಡಿಸ್ತೀನಿ. ಅಯ್ಯೋ ಅದ್ಭುತ. ಅಭಿ ಸರ್, ಈ ಕಥೆ ಒರಿಜಿನೇಟ್ ಆಗಿದ್ದು ಹೀಗೆ ಎಲ್ಲಿಂದ ಬಂದಿದ್ದು? ಈ ಕಥೆಯ ಒಂದು ಮೂಲ ಹೇಳಿ ಪ್ಲೀಸ್. ಮೇಡಮ್, ನಾನೊಂದು ಬದುಕು ನೋಡಿದ್ದೀನಲ್ವಾ, ನನ್ನ ನೋಡಿದ ಬದುಕಿಂದ ಬಂದಿರೋದು. ಅಂದರೆ ಆ ಒಂದು ಊರನ್ನು ಆತ್ಮ ಥರ ಟ್ರೀಟ್ ಮಾಡಿದಾಗ ಏನಾಗುತ್ತೆ ಅನ್ನೋದು. ಅಂದರೆ ನಾವು ಯಾವುದೋ ಒಬ್ಬ ಹೀರೋನ ನೋಡ್ತೀವಿ ಮೇಡಮ್. ಇವಾಗ ನೀವು ಅಪ್ಪು ಸರ್ದೇ ಹೇಳಿದ್ರಿ ಎಕ್ಸಾಂಪಲ್. ಅಂದರೆ ಸಿನಿಮಾದಲ್ಲಿ ಹೀರೋ ತ್ಯಾಗ ಮಾಡೋದು ನೋಡಿ ನಾವು ಖುಷಿ ಪಡ್ತೀವಿ, ಬಟ್ ರಿಯಲ್ ಲೈಫಲ್ಲಿ ನಾವು ಯಾರೂ ತ್ಯಾಗ ಮಾಡಲ್ಲ. ಅದೆಲ್ಲ ಏನಕ್ಕೆ? ಮತ್ತು ನಾವು ಸಮಸ್ಯೆಗಳು ಸ್ಟಾರ್ಟ್ ಆದಾಗ ಅಥವಾ ನಮ್ಗೆ ಏನಾದ್ರು ನೋವಾದಾಗ ನಾವು ಇನ್ನೊಬ್ಬರನ್ನ ಬ್ಲೇಮ್ ಮಾಡ್ತೀವಿ, ಬಟ್ ನಾವ್ಯಾಕೆ ಅದನ್ನು ಕ್ಷಮಿಸಲ್ಲ? ಅಂದರೆ ನಾನು ಇಡೀ ಕಥೆಯಲ್ಲಿ ಹೇಳೋಕೆ ಹೋಗೋದೇನೆಂದರೆ, ಶಾಂತಿಗೆ ಮೂಲನೇ ಕ್ಷಮೆ ಅನ್ನೋದು. ನಾವೆಲ್ಲಿ ಕ್ಷಮಿಸೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿಂದ ಆ್ಯಕ್ಚುಲಿ ನಮ್ಮ ಜೊತೆಗೆ ಶಾಂತಿ ಸ್ಟಾರ್ಟ್ ಆಗುತ್ತೆ. ಕ್ಷಮೆನೇ ಶಾಂತಿಯ ಮೂಲ ಶೆಲೆ ಅನ್ನೋದೇ ಈ ಸಿನಿಮಾದ ಮೂಲ ಉದ್ದೇಶ. ಆದರೆ ಯಾಕೆ ಸರ್ ಫಸ್ಟ್ ಸಿನಿಮಾದಲ್ಲೇ ಚಪ್ಪಲಿ ಇಟ್ಟು ಕೊಡ್ತಿರುತ್ತೆ? ಮೇಜರ್ ಸೀಕ್ವೆನ್ಸಿಗೆ ಅಲ್ಲಿ ಹೊಡಿಲೇಬೇಕು. ಆ ಹುಡುಗ ಹೊಡಿತಾ ಇಲ್ಲ ನಾನು ಕೇಳಿದರೆ, ಕೊನೆಗೂ ಅವ್ನು ಹೊಡೆದಿಲ್ಲ ಮೇಡಮ್. ಅವ್ನು ಶೆಲ್ಟ್ ಹಾಕೊಂಡು ನಾನೇ ಹೊಡೆದಿದ್ದೀನಿ ಕ್ಲೋಸ್ ಶೆಲ್ಟ್. ಅಲ್ಲ, ನೀವು ಶ್ರೇಷ್ಠ ಅವ್ರಿಗೆ ಹೀರೋ ಪಾತ್ರ ಕೊಟ್ರಿ, ಓಕೆ. ಪ್ರೊಡ್ಯೂಸರ್ ಯಾರಿಗಿಂತ ಕಮ್ಮಿ ಇದ್ರೆ ಅವ್ರಿಗೊಂದು ರೋಲ್ ಮಾಡ್ಸತ್ತಾನೆ. ಅವರು ಮಾಡಿದ್ದಾರೆ ಮೇಡಮ್. ನಾನು ಯಾರ ಹತ್ರ ಮಾತಾಡ್ತಾ ಇದ್ದೀನಿ? ಡೈರೆಕ್ಟರ್ ಮತ್ತು DOP ಅವ್ರು ಬಿಟ್ಟರೆ ಎಲ್ಲರೂ ಮಾಡಿದ್ದಾರೆ. ಮಾಸ್ತಿ ಸರ್ ಮಾಡಿದ್ರು, ಬಟ್ ಅದು ದೀಪಣ್ಣ ಕಟ್ ಮಾಡ್ಬಿಟ್ಟು. ನಂದೊಂದು ಇದಿದೆ ಮೇಡಮ್, ನಾನು ಯಾವ ಸಿನಿಮಾದಲ್ಲಿ ಹಂಗೆ ಬಂದಂಗೆ ಹೋಗ್ತೀನಿ, ಪಿಕ್ಚರ್ ಇಟ್ಟಾಗುತ್ತೆ ಅನ್ನೋದು ಇವರೇ ದುನಿಯಲ್ಲಿ ಒಂದು ಸಿಲೋಟ್ ಶಾಟಲ್ಲಿ ಹಿಂಗೆ ಬಂದು ಹಿಂಗೆ ಹೋಗ್ತೀನಿ, ಸೂಪರ್ ಹಿಟ್ಟು. ಟಗರಲ್ಲಿ ಹಿಂಗೆ ಬಂದು ಹಿಂಗೆ ಹೋಗ್ತೀನಿ, ಸೂಪರ್ ಹಿಟ್ಟು. ಆಮೇಲೆ ಯಾವುದು ಕೆಂಡಸಂಪಿಗೆ ಎಲ್ಲಿ ಬರ್ತೀನಿ, ಅಯ್ಯೋ ಸರ್, ಇಲ್ಲೂ ನೀವು ಹಿಂಗೆ ಬಂದು ಹೋಗ್ಬಿಟ್ಟಿದ್ರೆ ಬಂದು ಹೋಗಿದ್ದೀನಿ. ಎಡಿಟಿಂಗ್ ಅಲ್ಲಿ ಹೊರಟೋಗಿದೆ. ಇವತ್ತು ನಮ್ಮ ಚಾನಲ್ ಹಿಂಗ್ ಬಂದಿದ್ದಾರೆ, ಆಮೇಲೆ ಹಂಗೆ ಹೋಗ್ತಾರೆ. ನಮ್ಮ ಚಾನಲ್ 1 ಮಿಲಿಯನ್ ಆಗುತ್ತೆ ಈಗ. ಸಂಪ್ರದಾಯ ಪಾಲಿಸ್ಕೊಂಡು ಬಂದಿದ್ದೀನಿ ಅವತ್ತು. ಸರ್ ಪ್ರೊಡ್ಯೂಸರ್ ಆಗಿ ಅಂತಲ್ಲ, ಈಗ ನಿರ್ಮಾಪಕರು ಅಂದಾಗ ಒಬ್ಬ ಎಕ್ಸಿಕ್ಯೂಟಿವ್ನ ಇಟ್ಬಿಟ್ಟು ಚೆಕ್ ಸೈನ್ ಮಾಡ್ತೀನಿ, ಅಮೌಂಟ್ ಕಳಿಸ್ತೀನಿ, ಸಾಯಂಕಾಲ ಒಂದು ರೌಂಡ್ ಬರ್ತೀನಿ. ಬಟ್ ಈ ಅಪ್ಪ ಮಾತ್ರ ಡೇ 1 ಶೂಟಿಂಗ್ ಶುರುವಾದ ಫಸ್ಟ್ ಡೇ ಇಂದ ಲಾಸ್ಟ್ ಡೇವರೆಗೂ ಸೆಟ್ಟಲ್ಲಿರೋರು. ಸೆಟ್ಟಲ್ಲಿ ಪ್ರತಿಯೊಬ್ಬರಿಗೂ ಏನು ಬೇಕು ಬೇಡ ಅದನ್ನು ನೋಡೋರು, ಮಾಡೋರು, ಮತ್ತು ಪಿಕಪ್ಪು ಡ್ರಾಪು ಎಲ್ಲನೂ. ಅಂದರೆ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರು, ಡ್ರೈವರು, ಪ್ರೊಡ್ಯೂಸರು ಎಲ್ಲ ವಿಭಾಗಗಳಲ್ಲೂ ತುಂಬ ಫ್ರೆಂಡ್ ಜಾಯಲ್ ಆಗಿ ಕೆಲಸ ಮಾಡಿ. ಓಕೆ, ಈಗ ನೀವೆಲ್ಲ ಇದ್ದೀರಾ, ಕ್ವಿಕ್ಕಾಗಿ ಒಂದೇ ಒಂದು ಗೇಮ್ ಆಡೋಣ, ಓಕೆನಾ? ಸಿಂಪಲ್ ಗೇಮ್. ಒಂದೊಂದು ಸಂದರ್ಭ ಕೊಡ್ತೀನಿ ನಾನು. ಸೊ ನೀವೆಲ್ಲರೂ ಅದನ್ನು ಡೈಲಾಗ್ ಮೂಲಕನೋ ಅಥವಾ ಆ್ಯಕ್ಟಿಂಗ್ ಮೂಲಕನೋ ಹೇಳಬೇಕು. ಸರ್ ನೀವು ಡೈಲಾಗ್ ಮೂಲಕನೇ ಹೇಳ್ಬೋದು. ಅವರಂತೂ ನಾನಿಲ್ಲ ಮೇಡಮ್, ನಾನು ಬರೀ ದುಡ್ಡು ಹಾಕೋದು ಅಷ್ಟೇ, ಪ್ರೊಡ್ಯೂಸರ್ ಮಾತ್ರ ಅಂತ. ಮೇಡಮ್ ಇಲ್ಲಿ ಡೈಲಾಗ್ ಹೇಳ್ತಾರೆ, ಅವ್ರು ಆ್ಯಕ್ಟ್ ಮಾಡ್ತಾರೆ, ನಾವಿಬ್ರು ಸುಮ್ಮನೆ ನೋಡ್ತೀವಿ. ಕರೆಕ್ಟ್, ನೀವು ಆಡಿಯನ್ಸ್ ಆಗ್ಬಿಡಿ. ಡೈಲಾಗು ಆ್ಯಕ್ಟ್, ಓಕೆ. ಸಂದರ್ಭಗಳು ಹೇಳ್ತೀನಿ. ಪ್ರೀತಿ, ಪ್ರೇಮ. ಜಗತ್ತಲ್ಲಿ ಎಲ್ಲ ಥರದ ಜನ ಇದ್ದಾರೆ, ಎಲ್ಲ ಬಣ್ಣದ ಜನ ಇದ್ದಾರೆ, ಎಲ್ಲ ಥರದ ಭಾಷಿಕರಿದ್ದಾರೆ, ಎಲ್ಲ ಇದ್ದಾರೆ. ಆದರೆ ಪ್ರೀತಿ ಅಂತ ಬಂದಾಗ ಇದೊಂದೇ ಮಾರ್ಕ್. ನೈಸ್. ಶ್ರೇಷ್ಠ, ಐ ಲವ್ ಯು. ಇಷ್ಟು ಖರಾಬ್ ಆಗಿದ್ರೆ ಅವ್ರು ಮತ್ತೆ ಐ ಲವ್ ಯು ಅಂತ ಹೇಳಿ. ಓಕೆ, ಮಾಸಿ ಸರ್, ಕೋಪ. ನಿಮಗೆ ನನ್ನ ನೆತ್ತಿ ಮೇಲೆ ನೆರಿಗೆ ಮಾತ್ರ ಕಾಣುತ್ತೆ, ಆದರೆ ನನ್ನ ಒಳಗಡೆ ಹರಿತಾ ಇರೋ ರಕ್ತ ಅದು ಯಾವ ಮಟ್ಟಕ್ಕೆ ಕುದೀತಾ ಇದೆ ಅಂದರೆ, ಅಕ್ಕಿ ಬಾಯಿಗೆ ಹಾಕೊಂಡ್ರೆ ಅನ್ನ ಆಗೋಗುತ್ತೆ. ಅನ್ನ ನನ್ನ ಗಂಟ್ಲಲ್ಲಿ ಸಿಗಾಕೊಂಡ್ರು, ನೀನು ನನ್ನ ಕೈಗೆ ಸಿಗಾಕೊಂಡ್ರು, ನಾನು ಕುಡಿಯೋದು ರಕ್ತಾನೆ. ಓ ಬರ್ಲಿ ಶ್ರೇಷ್ಠ, ಬರ್ಲಿ. ನೋಡಿ ಅವ್ರ ಡೈಲಾಗ್ ನೋಡಿತವ್ರೆ. ಮಂಚದ ಮ್ಯಾಗ ಆಟ ಆಡಿ ಮಕ್ಕಳು ಮಾಡೋದಲ್ಲ, ಆ ಮಗ ರೋಡಲ್ಲಿ ಆಟ ಆಡ್ದಾರಂಗೆ ನೋಡ್ಕಲೇ. ಓ ಗುಡ್ 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 ಗುಡ್. ಐ ಲೈಕ್ ದಿಸ್, ಐ ಲೈಕ್ ದಿಸ್. ಏನು ಅಂದರೆ ಒಬ್ಬ ಮಗುನ್ ರೋಡ್ ಮೇಲೆ ಬಿಟ್ಬಿಟ್ಟಿರ್ತಾರೆ. ಗೊತ್ತಾಯ್ತು. ದಟ್ಸ್ ನೈಸ್. ಓಕೆ, ಒಂದು ಹೀರೋಯಿಸಮ್ ಡೈಲಾಗ್ ಹೇಳಿ ಮಾಸ್ತಿ ಸರ್. ಹೀರೋಯಿಸಮ್. ಸುಮ್ಮನೆ ಇರಿ ಸರ್, ನಾವು ಗಂಡಸ್ರು.
ಗಡ್ಡ ಮೀಸೆ ಬಂದಿರೋರೆಲ್ಲ ಗಂಡಸರು ಅನ್ನಂಗಿದ್ರೆ ಕರಡಿ ಎಲ್ಲರಿಗಿಂತ ದೊಡ್ಡ ಗಂಡಸು. ಸೂಪರ್ ಸರ್, ಸೂಪರ್. ಒಂದು ರೌಡಿಸಮ್ ಡೈಲಾಗ್ ಸರ್. ಕೀಗೆ ಶೋಕಿಗೆ ಫೀಲ್ಡ್ ಮಾಡಿದವನಲ್ಲ, ಗತ್ತಿಗೆ ಗಾಂಭೀರ್ಯಕ್ಕೆ ಘನಗಾಂಭೀರ್ಯಕ್ಕೆ ಫೀಲ್ಡ್ ಮಾಡ್ತಾನೆ ಸಲಾಗ. ಸೂಪರ್ ಸೂಪರ್. ನಂತಿಲ್ಲ ಶ್ರೇಷ್ಠ? ಮೇಡಮ್, ವರ್ಲ್ಡಲ್ಲಿ ತುಂಬ ಕಲರ್ ಇರುತ್ತೆ, ಅಂಡರ್ ವರ್ಲ್ಡ್ ಮಾತ್ರ ಕೆಂಪು ಕಲರ್ ಇರುತ್ತೆ. ಅವ್ರಿಗೆ ಗೊತ್ತಾಗುತ್ತೆ ಎಡಿಟಿಂಗ್ ಅಲ್ಲಿ ಇರಲ್ಲ. ಅಂಡ್ ಫೈನಲಿ ಒಂದು ಪೋಲಿ ಡೈಲಾಗ್ ಹೇಳಿ ನೋಡೋಣ ಸರ್. 2 ಕ್ಯಾರೆಕ್ಟ್ರು ಬಿರಿಯಾನಿ ತಿಂತಾರೆ. ಡಾಲಿ ಧನಂಜಯ್, ವಸಿಷ್ಠ. ಅವ್ರು ಬಿರಿಯಾನಿ ಚೆನ್ನಾಗಿದೆ ತಿಂತಾ ಇದ್ರೆ ನಮ್ಮಮ್ಮ ಜ್ಞಾಪಕ ಬಂದ್ರು ಅಂತ ವಸಿಷ್ಠ ಹೇಳ್ತಾರೆ. ಚೆನ್ನಾಗಿರೋದಕ್ಕೆ ನಿಮ್ಮಮ್ಮ ಜ್ಞಾಪಕ ಬಂದು, ಚೆನ್ನಾಗಿಲ್ಲ ಅಂದ್ರೆ ಅವರಮ್ಮ ಜ್ಞಾಪಕ ಬಂದು, ಮಾಡಿದವ್ರಮ್ಮ ಜ್ಞಾಪಕ. ಮೇಡಮ್ ಇವ್ರು ಸಖತ್ತಾಗಿ ಹೇಳ್ತಾರೆ ಆ ಕಡೆ ಪೋಲಿದು. ಅಲ್ಲ ಮೇಡಮ್, ಇವರಿಬ್ಬರದ್ದು ಫೋನ್ ಕೊಂಡಿರುತ್ತೆ ಹೀರೋ ಹೀರೋಯಿನ್ದು. ಇವನು ಫೋನ್ ಮಾಡಿದಾಗ ಅವಳ ಫ್ರೆಂಡ್ ಬರ್ತಾಳೆ, ಏನು ನಿನ್ನ ನೋಡೋಕ್ಕೆ ಬರ್ತಾ ಇಲ್ಲ, ಈ ಸರಿ ಸಂಗಮ ಜಾತ್ರೆಗೆ ಯಾರು ಬಾ ಅಂತ ಕೇಳ್ತಾಳೆ ಇವಳು. ಬೇಡ, ಅಲ್ಲಿ ನಮ್ಮ ಊರನ್ನ ಇರ್ತಾರೆ, ನಾಚಿಗೆ ಬರುತ್ತೆ ನನಗೆ ಅಂತ ಹೇಳ್ತಾನೆ ಇವನು. ಆ್ಯಕ್ಚುಲಿ ನಾಚ ಕ್ಯಾರೆಕ್ಟ್ರು. ಅದಕ್ಕೆ ಅವಳ ಫ್ರೆಂಡ್ ಬಂದು ಕೂತಿರ್ತಾಳೆ, ಮೆಣಸಿಕಾಯಿ ಕೆಲಸ ಔಟ್ ಸ್ಪೀಕರ್ ಇಟ್ಟಿರ್ತಾಳೆ ಫೋನು. ಅವಾಗ ಅವಳ ಫ್ರೆಂಡ್ ಹೇಳ್ತಾಳೆ ಕಿವಿಯಲ್ಲಿ, ಏನೇ ನಿನ್ನ ಹುಡುಗ ಈಗಲೇ ನಾಚಿಕೆನವನು, ಮುಂದೆ ಮಕ್ಕಳು ಹೆಂಗೆ ಮಾಡ್ಕೊಂತಾನೆ ಅಂತ ಕೇಳಿದ್ರೆ ಇವಳು ನಗಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಏನಕ್ಕೆ ನಗ್ತಾ ಇದೆಯಾ ಸೌಮ್ಯ ಅಂತ ಕೇಳ್ತಾನೆ ಇವನು. ನನ್ನ ಫ್ರೆಂಡ್ ಹೇಳಿದ್ಲು, ಇವಾಗಲೇ ನಾಚಿಕೆನವನು, ಮುಂದೆ ಮಕ್ಕಳು ಹೆಂಗೆ ಮಾಡ್ಕೊಂತಾನೆ ಅಂತ. ಮಕ್ಕಳೇನು ಜಾತ್ರೆ ಮಾಡ್ಕೊಂತಾರೆ ಕೇಳೋಣ ಅಂತ. ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ ಬಿಡಿ. ಮಾಸ್ತಿ ಸರ್, ಹೌದು, ನಂದೊಂದು ರಿಕ್ವೆಸ್ಟ್, ನಮ್ಮ ಪ್ರೊಡ್ಯೂಸರ್ ನೀವೇ ಒಂದು ಡೈಲಾಗ್ ಹೇಳ್ಕೊಡಿ ಪ್ಲೀಸ್. ಮಚ್ಚು 2 ದಪ ಗೊತ್ತಾಯ್ತು. ಬೆಂಕಿಲಿ ಬೆಂದಾಗ. ಓಕೆ. ರಕ್ತದಲ್ಲಿ ನೆಂದಾಗ ಮಚ್ಚ 2 ದಪ ಕೆಂಪಾಗ್ತದೆ. ಒಂದು ಬೆಂಕಿಲಿ ಬೆಂದಾಗ, ಇಲ್ಲಾಂದ್ರೆ ರಕ್ತದಲ್ಲಿ ನೆಂದಾಗ. ಈ ಗೇಮಲ್ಲಿ ಕ್ಲಿಯರ್ ಕಟ್ ವಿನ್ನರ್ ನಮ್ಮ ಮಾಸ್ತಿ ಸರ್. ಮಾಸ್ತಿ ಸರ್, ನಿಮ್ಗಾಗಿ ನಮ್ಮ ಕಡೆಯಿಂದ ಒಂದು ಗಿಫ್ಟ್ ಇದೆ. ಸೊ ಮಾರ್ಚ್ 15ನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಎಲ್ಲರೂ ಒಂದೊಂದೇ ಲೈನಲ್ಲಿ ಹೇಳಬೇಕು, ಯಾಕೆ ಕನ್ನಡಿಗರು ಬಂದು ಈ ಸಿನಿಮಾ ನೋಡಲೇಬೇಕು, ಸೋಮು ಸೌಂಡ್ ಇಂಜಿನಿಯರ್ ಯಾಕೆ ನೋಡ್ಬೇಕು ಅನ್ನೋದನ್ನ ಒಂದು ಸಾಲಲ್ಲಿ ಹೇಳಬೇಕು. ಮಾಸ್ತಿ ಸರ್, ನಿಮ್ಮಿಂದನೇ ಶುರು ಮಾಡ್ತೀನಿ. ಈಗ ನೀವು ನಿಮ್ಮ ಸಮಯ ಕೊಟ್ಟು, ನಿಮ್ಮ ಹಣ ಕೊಟ್ಟು ನಮ್ಮ ಹತ್ರ ಬರ್ತೀರಾ. ಸೊ ನಾವು ನಿಮಗೆ ವಾಪಸ್ಸು ಯಾವ ಮೂಲಕ ಕೊಡೋದು ಅಂದರೆ ಈ ಥರ ಸೋಮು ಸೌಂಡ್ ಇಂಜಿನಿಯರ್. ಸೊ ತಪ್ಪದೆ ನೀವು ನಮ್ಮ ಸಿನಿಮಾನ ಪ್ರೀತಿಸಿ, ನೋಡಿ, ಹರಿಸಿ, ಹಂಚಿ. ಟ್ರೈಲರು ಸಾಂಗು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಬಂದು ಸಿನಿಮಾ ನೋಡಿ. ಮಾರ್ಚ್ 15ಕ್ಕೆ ರಿಲೀಸ್ ಆಗುತ್ತೆ. ಖಂಡಿತವಾಗಿಯೂ ಒಂದು ಒಳಗಡೆಯಿಂದ ನಿಮ್ಮನ್ನು ನೀವು ನೋಡ್ಕೊತೀರ. ಖಂಡಿತವಾಗೂ ನಿಮ್ಮಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ, ತಪ್ಪು ಮಾಡಿದರೆ ಅದೆಲ್ಲ ನಿಮಗೆ ನೆನಪಾಗುತ್ತೆ. ತಪ್ಪು ಮಾಡಿದರೆ ಸರಿ ಮಾಡ್ಕೊಳೋಷ್ಟು ಒಂದು ಅವಕಾಶ ಸಿಗುತ್ತೆ. ಖಂಡಿತವಾಗಿಯೂ ಸಿನಿಮಾ ನೋಡಿ. ಒಂದು ಹೊಸ ಟೀಮ್ಗೆ ನೀವು ಸಪೋರ್ಟ್ ಮಾಡಿದರೆ ಖಂಡಿತ ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನ ಮಾಡ್ತೀವಿ ಮುಂದೆ. ಮತ್ತು ನಿಮ್ಮನ್ನ ಎಲ್ಲಿ ಡಿಸಪಾಯಿಂಟ್ ಮಾಡಲ್ಲ. ಸಾಧ್ಯವಾದಷ್ಟು ಎಂಟರ್ಟೈನ್ ಮುಖಾಂತರ ನಮ್ಮ ಕಂಟೆಂಟ್ನ ಹೇಳೋಕ್ಕೆ ಟ್ರೈ ಮಾಡಿದ್ದೀವಿ. ಅದಕ್ಕೆ ನೀವು ಬಂದು ಸಿನಿಮಾ ನೋಡಿದರೆ ಹೊಸ ಟೀಮ್ಗೆ ಒಂದು ಸ್ಫೂರ್ತಿ ಸಿಗುತ್ತೆ ಮತ್ತು ಒಳ್ಳೆ ಸಿನಿಮಾ ಮಾಡೋಕ್ಕೆ ನಮಗೊಂದು ಶಕ್ತಿ ಸಿಗುತ್ತೆ. ದಯವಿಟ್ಟು ಮಾರ್ಚ್ 15ಕ್ಕೆ ಸಿನಿಮಾ ನೋಡಿ. ಮಾರ್ಚ್ 15ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ. ನೀವು ಏನಕ್ಕೆ ಬಂದು ನೋಡಬೇಕಂದ್ರೆ, ತುಂಬ ಜನ ಬೇಜಾರಾಗಿದ್ದಾರೆ, ಬೇರೆ ಬೇರೆ ಸಿನಿಮಾ ನೋಡಿ ಕಂಟೆಂಟ್ ಇಲ್ಲ, ಅದು ಇಲ್ಲ ಅಂತ. ನಮ್ಮ ಸಿನಿಮಾದಲ್ಲಿ ಕಂಟೆಂಟ್ ಇದೆ. ನೀವು ಕೊಟ್ಟಿರೋ ಹಣಕ್ಕೆ ಯಾವುದೇ ರೀತಿಯಲ್ಲೂ ಮೋಸ ಆಗಲ್ಲ. ಸೊ ದಯವಿಟ್ಟು ಮಾರ್ಚ್ 15ಕ್ಕೆ ಬಂದು ಎಲ್ಲರೂ ಬಂದು ನೋಡಿ. ಹಾಗೆ ಶೇರ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಎಲ್ಲರಿಗೂ ಹೇಳಿ, ಶೇರ್ ಮಾಡಿ. ನಿಜ. ಬಹುಶಃ ನಾನು ಯಾವತ್ತೂ ಹೇಳಿಲ್ಲ, ನಾನು ಹೇಳ್ತೀನಿ ಸಿನಿಮಾ ಯಾಕೆ ನೋಡಬೇಕಂತ ಹೇಳಿ. ಪುನೀತ ಕನ್ನಡಿಗರಲ್ಲಿ ಒಂದು ವಿನಂತಿ ಏನಪ್ಪ ಅಂತಂದರೆ, ಕನ್ನಡವನ್ನು ಇವತ್ತಿನವರೆಗೂ ಉಳಿಸ್ತಾ ಇರೋದು ಉತ್ತರ ಕರ್ನಾಟಕದವರು. ಕನ್ನಡಿಗರ ಕರ್ತವ್ಯ ಈಗ ಉತ್ತರ ಕರ್ನಾಟಕದ ಈ ಒಂದು ಅಪ್ಪಟ ಕನ್ನಡದ ಚಿತ್ರವನ್ನು ಉಳಿಸೋದು, ಬೆಳೆಸೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಎಲ್ಲರೂ ಈ ಸಿನಿಮಾನ ನೋಡಿ, ಹರಿಸಿ, ಈ ಸಿನಿಮಾನ ಉಳಿಸಿ, ಬೆಳೆಸಿ. ಶ್ರೇಷ್ಠ ಅನ್ನೋ ಅದ್ಭುತವಾದಂಥ ಕಲಾವಿದ, ಅಭಿ ಅನ್ನೋ ನಿರ್ದೇಶಕರು, ಮಾಸ್ತಿ ಸರ್ ಅವರ ಈ ಚಿತ್ರಕ್ಕೆ ಕೊಟ್ಟಂಥ ಒಂದು, ನಾನೇನು ಹೇಳ್ತೀನಿ, ನೆರಳಾಗಿ ಏನು ನಿಂತಿದ್ದಾರೆ ಮಾಸ್ತಿ ಸರು, ನಿರ್ಮಾಪಕರ ಶಕ್ತಿ, ಇದೆಲ್ಲವನ್ನ ಸೇರಿಸಿ ಅದ್ಭುತವಾದಂಥ ಒಂದು ಸಿನಿಮಾ ರೆಡಿ ಆಗಿದೆ. ಸೋಮು ಸೌಂಡ್ ಇಂಜಿನಿಯರ್. ಇದೇ ಮಾರ್ಚ್ 15ನೇ ತಾರೀಕು ಬರ್ತಾ ಇದೆ. ಪವರ್ ಸ್ಟಾರ್ ಫ್ಯಾನ್ಸ್ ಕಡೆಯಿಂದ ಈ ಚಿತ್ರಕ್ಕೆ ಮೋರ್ ಪವರ್. ಸೊ ನಮ್ಮ ಕಡೆಯಿಂದ ನಿಮಗಾಗಿ ಒಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು ಮೇಡಮ್. ಸೊ ಸೋಮು ಸೌಂಡ್ ಇಂಜಿನಿಯರ್ ಚಿತ್ರಕ್ಕೆ ಪವರ್ ಸ್ಟಾರ್ ಅವರ ಪವರ್ ಇರಲಿ, ಅವರ ಆಶೀರ್ವಾದ ಇರಲಿ ಅಂತ ಆಶಿಸ್ತೀವಿ. ಇನ್ನಷ್ಟು ಮತ್ತಷ್ಟು ಒಳ್ಳೆ ಚಿತ್ರಗಳು ಮಾಸ್ತಿ ಸರ್ ನಿಮ್ಮ ಈ ಒಂದು ಬತ್ತಳಿಕೆಯಿಂದ ಬರಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಅಭಿ ಸರ್, ಥ್ಯಾಂಕ್ ಯು ಶ್ರೇಷ್ಠ, ಥ್ಯಾಂಕ್ ಯು ಮಾಸ್ತಿ ಸರ್, ಥ್ಯಾಂಕ್ ಯು ಕ್ರಿಸ್ಟೋಫರ್ ಸರ್, ಥ್ಯಾಂಕ್ ಯು. ಅಪ್ಪು ಸರ್ನ ಅಷ್ಟು ಇವಲ್ಲ, ನಮ್ಮ ಎಲ್ಲ ಕನ್ನಡಿಗರು ಎಲ್ಲರೂ
ಇದರಲ್ಲಿ ಅವ್ರಿಗೊಂದು ಡೆಡಿಕೇಟೆಡ್ ಲೈನ್ ಒಂದು ಬರೆದಿದ್ದಾರೆ. ಪ್ಲೀಸ್ ಹೇಳಿ, ಪ್ಲೀಸ್ ಹೇಳಿ. ನಿಮಗೆ ಉಸಿರಿಲ್ಲ ಅನ್ನೋದು ಸುಳ್ಳು, ಎಲ್ಲರ ಉಸಿರಲ್ಲಿ ಇದ್ದೀರ ಅನ್ನೋದೇ ಸತ್ಯ ಅಂತ. ನೋಟ್ರು, ನಿಮಗೆ ಉಸಿರಿಲ್ಲ ಅನ್ನೋದು ಸುಳ್ಳು, ಎಲ್ಲರ ಉಸಿರಲ್ಲಿರೋದು ಸತ್ಯ. ಸೂಪರ್ ಸರ್, ಥ್ಯಾಂಕ್ ಯು.